Hello, good morning. Good morning to all. My dear student, this is the fourth video regarding to the partnership accounts, basic concepts, especially practical aspects regarding to the preparing of profit and loss appropriation account. Already ಎರಡು ಪ್ರಾಬ್ಲಮ್ ನಿಮಗೆ ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಅಂತ ಬರುತ್ತೆ, ಸಾಲ್ವ್ ಆಗಿದೆ. ಲಾಸ್ಟ್ ಒಂದು ಪ್ರಾಬ್ಲಮ್ ನಿಮಗೆ ಹೋಮ್ ವರ್ಕ್ ಕೊಟ್ಟಿದೆ, ಅದರ ಆನ್ಸರ್ 30,000 rupees. ಆನ್ಸರ್ 30,000 rupees. ಆ 30,000 rupees ನ ಆ ಪಾರ್ಟ್ನರ್ಸ್ ಗೆ ಯಾವ ರೇಷಿಯೋದಲ್ಲಿ ಶೇರ್ ಮಾಡಬೇಕು ಅಂತ ಹೇಳಿದ್ದೆ. ಸೊ ತುಂಬಾ ಜನ ಸಾಲ್ವ್ ಮಾಡಿ ಕಳ್ಸಿದ್ರ, ಕೆಲವ್ರು ಕಳ್ಸಿಲ್ಲ. ಸೊ ಅಟ್ ಎನಿ ಕಾಸ್ಟ್ ನೀವೇನಿದೆ ಹೋಮ್ ವರ್ಕ್ ಮಾಡಬೇಕಾಗುತ್ತೆ. ಸೊ ನಾವು ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ದ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್ ರಿಗಾರ್ಡಿಂಗ್ ಟು ದ ಪಾರ್ಟ್ನರ್ಶಿಪ್ accounts, basic concept under that partnership profit and loss appropriation account. See here my dear students, this is the problem. Idu problem nimge kaanustide screen mele andkondidine. So listen here. Pramod and Praveen commenced business with capital investment of 80,000 and 60,000 respectively. Pramod and Praveen commenced business with capital investment of 80,000 and rupees 60,000 respectively. ಅಲ್ಲಿಗೆ ಪ್ರಮೋದ್ ಮತ್ತೆ ಪ್ರವೀಣ್ ಅಂತಕ್ಕಂತ ಇಬ್ರು ಪಾರ್ಟ್ನರ್ಶಿಪ್ ಫಾರ್ಮ್ ಬಿಸ್ನೆಸ್ ಅಗ್ರಿಮೆಂಟ್ ಗೆ ಎಂಟರ್ ಆಗಿದ್ದಾರೆ. ಅವರು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಎಷ್ಟು ಅಂದ್ರೆ ಪ್ರಮೋದ್ ಇನ್ವೆಸ್ಟ್ ಮಾಡಿರ್ತಕ್ಕಂಥದ್ದು 80,000 rupees ಅಂಡ್ ಪ್ರವೀಣ್ ಇನ್ವೆಸ್ಟ್ ಮಾಡಿರ್ತಕ್ಕಂಥದ್ದು 60,000 rupees. ಓಕೆನಾ? As on 1st April 2017 my dears, ಇದು ಇಂಪಾರ್ಟೆಂಟ್. ಯಾಕೆ ಅಂದ್ರೆ ಜನವರಿಗೆ ಸ್ಟಾರ್ಟ್ ಆದ್ರೆ ಡಿಸೆಂಬರ್ಗೆ ಎಂಡ್ ಆಗುತ್ತೆ ಅಕೌಂಟಿಂಗ್ ಇಯರ್. ಅದೇ ಏಪ್ರಿಲ್ ಅಥವಾ ಏಪ್ರಿಲ್ ಸ್ಟಾರ್ಟ್ ಆದ್ರೆ ನೆಕ್ಸ್ಟ್ ಇಯರ್ ಮಾರ್ಚ್ಗೆ ಎಂಡ್ ಆಗುತ್ತೆ. ಅಲ್ಲಿಗೆ ಇದು ಏಪ್ರಿಲ್ ಸ್ಟಾರ್ಟ್ ಆಗ್ತಾ ಇದೆ. 1st April 2017 ಸ್ಟಾರ್ಟ್ ಆದ್ರೆ ನಿಮ್ಗೆ ಅಕೌಂಟಿಂಗ್ ಇಯರ್ ಎಂಡ್ ಆಗ್ತಕ್ಕಂಥದ್ದು 31st March 2018 ಗೆ ಎಂಡ್ ಆಗುತ್ತೆ ಮೈ ಡಿಯರ್ಸ್. 2018 ಗೆ ಎಂಡ್ ಆಗುತ್ತೆ. ಸೊ ರೈಟ್. ಸೊ ಪ್ರಮೋದ್ ಅಂಡ್ ಪ್ರವೀಣ್ ಆರ್ ಪಾರ್ಟ್ನರ್ಸ್. Their capitals, Pramod 80,000 and Praveen 60,000 my dears. They agreed to share profits and losses in the ratio of 3:2. ಆಲ್ರೆಡಿ ಲಾಸ್ಟ್ ಎರಡು ಪ್ರಾಬ್ಲಮ್ ಅಲ್ಲಿ ಸೇಮ್ ರೇಷಿಯೋ ಬಂದಿರೋದ್ರಿಂದ ಈಗ ನಿಮ್ಗೆ ಸಮಸ್ಯೆ ಆಗಲ್ಲ. ಅವರ ರೇಷಿಯೋ ಏನಿದೆ 3:2. ಪ್ರಮೋದ್ 3 shares ತಗೋತಾರೆ, ಪ್ರವೀಣ್ 2 shares ತಗೋತಾರೆ. For the year ending 2018, 31st March 2018, they earned a profit of rupees 24,000. ಅವ್ರು ಇಷ್ಟು ಪ್ರಾಫಿಟ್ ನ ಅರ್ನ್ ಮಾಡ್ತಿದ್ದಾರೆ, 24,000 rupees ಪ್ರಾಫಿಟ್ ನ ಲಾಸ್ಟ್ ಗೆ ಅರ್ನ್ ಮಾಡ್ತಿದ್ದಾರೆ. ದಿಸ್ ಇಸ್ ಕಾಲ್ಡ್ ನೆಟ್ ಪ್ರಾಫಿಟ್. ಇದನ್ನೇನಂತ ಕರಿತೀವಿ? ನೆಟ್ ಪ್ರಾಫಿಟ್ ಅಂತ ಕರಿತೀವಿ ಮೈ ಡಿಯರ್ಸ್. ಕ್ರೆಡಿಟ್ ಸೈಡ್ ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತ ತಗೋತೀವಿ. ಬಿಫೋರ್ ಅಲೋಯಿಂಗ್ ದ ಫಾಲೋಯಿಂಗ್, ಈ ಅಡ್ಜಸ್ಟ್ಮೆಂಟ್ಸ್ ಆಗೋದಕ್ಕೆ ಮುಂಚೆ ಬಂದಿರೋ ಪ್ರಾಫಿಟ್ಸ್ ನೀವೇನ್ ಮಾಡ್ಬೇಕು? ಈ ಅಡ್ಜಸ್ಟ್ಮೆಂಟ್ಸ್ ನ ಅಡ್ಜಸ್ಟ್ ಮಾಡಬೇಕು. ನೀವೇನ್ ಮಾಡ್ಬೇಕು? ಈ ಅಡ್ಜಸ್ಟ್ಮೆಂಟ್ಸ್ ನ ಅಡ್ಜಸ್ಟ್ ಮಾಡಬೇಕು. ಏನೇನ್ ಅಡ್ಜಸ್ಟ್ಮೆಂಟ್ ಇದೆ? ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಟ್ 6% per annum. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಟ್ 6% per annum. ಇಬ್ರು ಕ್ಯಾಪಿಟಲ್ ಮೇಲೆನು ಇಂಟ್ರೆಸ್ಟ್ ಎಷ್ಟು ಕೊಡ್ಬೇಕು ನೀವು? 6% per year ಗೆ ಕೊಡ್ಬೇಕು. ಆನ್ಯುಯಲ್ ಸ್ಯಾಲರಿ ಟು ಪ್ರವೀಣ್ಸ್ ಸ್ಯಾಲರಿ ಮೈ ಡಿಯರ್ಸ್. ಪ್ರವೀಣ್ಸ್ ಸ್ಯಾಲರಿ 5,000. ಪ್ರವೀಣ್ ಮಾತ್ರ ಸ್ಯಾಲರಿ ಕೊಡ್ತಾ ಇದ್ದಾರೆ, ಅದು ಆನ್ಯುಯಲ್ ಸ್ಯಾಲರಿ, ಸಮಸ್ಯೆ ಇಲ್ಲ, 5,000 ಕೊಡ್ಬೇಕು. ಮೈ ಡಿಯರ್ಸ್ ಇಲ್ಲಿ ನೋಡಿ, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಪ್ರಮೋದ್ 1,500, ಪ್ರವೀಣ್ 1,000 ಡೈರೆಕ್ಟ್ ಕೊಟ್ಬಿಟ್ಟಿದ್ದಾರೆ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಡೈರೆಕ್ಟ್ ಆಗಿ ಅವರೇ ಕೊಟ್ಟಿದ್ದಾರೆ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂತಾನೆ ಇಂಡಿಕೇಟ್ ಮಾಡಿರೋದ್ರಿಂದ there is no confusion. Directly we are taking into consideration on the credit side of profit and loss appropriation account as interest on drawings, that is Pramod 1,500 and Praveen 1,000. Next partners drawings ಕೊಟ್ಟಿದ್ದಾರೆ, ನಮ್ಗೆ ನೀಡ್ ಇಲ್ಲ ಈ ಪ್ರಾಬ್ಲಮ್ ಮಾಡಬೇಕಾದಾಗ. From the above prepare profit and loss appropriation account for the year ended 31st March 2018. ಇಷ್ಟು ಇದೆಯಪ್ಪ ಪ್ರಾಬ್ಲಮ್. ಏನೇನ್ ಕೊಟ್ಟಿದ್ದಾರೆ? ಫಸ್ಟ್ ಅವ್ರ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಕೊಟ್ಟಿದ್ದಾರೆ. ಪ್ರಮೋದ್ 80,000 ಇನ್ವೆಸ್ಟ್ ಮಾಡ್ತಿದ್ದಾರೆ, ಪ್ರವೀಣ್ 60,000 ಇನ್ವೆಸ್ಟ್ ಮಾಡ್ತಿದ್ದಾರೆ. ಒಂದು ಅವರ ರೇಷಿಯೋ ಕೊಟ್ಟಿದ್ದಾರೆ, ಪ್ರಾಫಿಟ್ ಶೇರಿಂಗ್ ರೇಷಿಯೋ ಕೊಟ್ಟಿದ್ದಾರೆ. ಎಷ್ಟಿದೆ ಪ್ರಾಫಿಟ್ ಶೇರಿಂಗ್ ರೇಷಿಯೋ? 3:2 ಇದೆ. 3:2. ದೆನ್ ನೆಟ್ ಪ್ರಾಫಿಟ್ ಕೊಟ್ಟಿದ್ದಾರೆ, 24,000 ನೆಟ್ ಪ್ರಾಫಿಟ್ ಕೊಟ್ಟಿದ್ದಾರೆ. ಇಲ್ಲಿದೆ ನೆಟ್ ಪ್ರಾಫಿಟ್ 24,000 ನೆಟ್ ಪ್ರಾಫಿಟ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 6% ಅಂತ ಅವರೇ ಹೇಳಿದ್ದಾರೆ. ಅದಾದ್ಮೇಲೆ
ಪ್ರವೀಣ್ ಆನ್ಯುಯಲ್ ಸ್ಯಾಲರಿ 5000 ಅಂತ ಕೊಟ್ಟಿದ್ದಾರೆ, ತಗೋಬೇಕಾಗುತ್ತೆ. ದೆನ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅವರೇ ಕೊಟ್ಟಿದ್ದಾರೆ ಅಮೌಂಟ್ 1500 1000 ತಗೋಬೇಕಾಗುತ್ತೆ. ಇಷ್ಟೇ ತಗೋಬೇಕಾಗಿರೋದು. ಡ್ರಾಯಿಂಗ್ಸ್ ಕೊಟ್ಟಿದ್ದಾರೆ. ನಾವು ಡ್ರಾಯಿಂಗ್ಸ್ ನ ವೈಲ್ ಪ್ರಿಪೇರಿಂಗ್ ದ ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ವಿ ಆರ್ ನಾಟ್ ಕನ್ಸಿಡರ್ಡ್ amount of drawings drawn by the partners for their personal use. My dear students, shall we go for solution ಹೋಗಬಹುದಾ? ರೈಟ್, ಇಲ್ಲಿ ನೋಡಿ, ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಇನ್ಕ್ಲೂಡಿಂಗ್ ಡೇಟ್. ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಆಸ್ ಆನ್ 31st March 2018 ಎಂಡಿಂಗ್ ಡೇಟ್. As on 31st March 2018 ending date, particulars amount rupees. My dears, ಇಲ್ಲಿ ನೋಡ್ಕೊಳ್ಳಿ. ಫಸ್ಟ್ ಕಾನ್ಸೆಪ್ಟ್ ನೋಡಿ, ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್. ಯಾವ್ದು ತಗೋತೀವಿ? ನೆಟ್ ಪ್ರಾಫಿಟ್ ತಗೋತೀವಿ. ಸ್ಟಾರ್ಟಿಂಗ್ ಅಲ್ಲಿ ಕೊಟ್ಟಿರ್ತಾರೆ ಮೈ ಡಿಯರ್ಸ್, ಇಲ್ಲಿದೆ ನೋಡಿ 24,000 ಇಲ್ಲಿದೆ. ಈ ಅಮೌಂಟ್ ನ ತಗೊಂಡಿದ್ದೀನಿ 24,000. ಸೆಕೆಂಡ್ ಒನ್, ಬೈ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡ್ಬಿಟ್ಟಿದ್ದಾರೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. 1500 ಫಾರ್ ಪ್ರಮೋದ್ ಅಂಡ್ ಪ್ರವೀಣ್ 1000. ಇಲ್ಲಿ ನೋಡಿ 1500 ಅಂಡ್ 1000 ಎರಡು ಆಡ್ ಮಾಡ್ಕೊಂಡ್ರೆ 2500 ಆಗುತ್ತೆ. ಆಲ್ರೆಡಿ ನಿಮಗೆ ಗೊತ್ತಿರೋದು ಏನು ಅಂದ್ರೆ, ಕ್ರೆಡಿಟ್ ಸೈಡ್ ವಿ ಆರ್ ಎಂಟರ್ಡ್ ಓನ್ಲಿ 2 aspects, that is by balance brought down net profit. Second one is by interest on drawings. ಸೊ ಎರಡು ಎಂಟ್ರಿ ಮಾಡಿದ್ಮೇಲೆ ಇನ್ ಕ್ರೆಡಿಟ್ ಸೈಡ್ ಯಾವುದು ಆಸ್ಪೆಕ್ಟ್ಸ್ ಬರಲ್ಲ. ಕಮ್ ಟು ದ ಡೆಬಿಟ್ ಸೈಡ್. ಡೆಬಿಟ್ ಸೈಡ್ ಬಂದ್ರೆ ಏನಿದೆ? ಟು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಅವರ ಕ್ಯಾಪಿಟಲ್ ಎಷ್ಟಿದೆ, ಎಷ್ಟು ಪರ್ಸೆಂಟ್ ನೋಡಿ ಮೈ ಡಿಯರ್ಸ್. ಇಲ್ಲಿ ಪರ್ಸೆಂಟೇಜ್ ಕೊಟ್ಟಿದ್ದಾರೆ 6% ಪರ್ ಆನಮ್. ಇಬ್ಬರಿಗೂ 6% ಕೊಡಬೇಕು. ಇಬ್ರು ಕ್ಯಾಪಿಟಲ್ಸ್ ಎಷ್ಟಿದೆ ನೋಡಿ ಮೈ ಡಿಯರ್ಸ್. ಸೊ ಪ್ರಮೋದ್ 80,000 ಇದೆ, ಅಗೇನ್ ಪ್ರವೀಣ್ 60,000 ಇದೆ ಮೈ ಡಿಯರ್ಸ್. ಇದ್ರ ಮೇಲೆ ನಾವು ಕ್ಯಾಪಿಟಲ್ಸ್ ನ ಇಂಟ್ರೆಸ್ಟ್ ನ ಕ್ಯಾಲ್ಕುಲೇಟ್ ಮಾಡ್ಬೇಕು ನೋಡಿ. ಪ್ರಮೋದ್ 80,000 into 6/100 ಮೈ ಡಿಯರ್ಸ್. 80,000 into 6/100 ಎಷ್ಟು ಬರುತ್ತೆ? 4,800 ಬರುತ್ತೆ. ದೆನ್ ಪ್ರವೀಣ್ 60,000 into 6/100 3,600 ಬರುತ್ತೆ. ಇದು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಅವರ ಕ್ಯಾಪಿಟಲ್ 6% ಅಂದ್ರೆ 6/100 4,800 ಪ್ರಮೋದಾಗುತ್ತೆ, 3,600 ಪ್ರವೀಣ್ದಾಗುತ್ತೆ. ಇವೆರಡರ ಟೋಟಲ್ 8,400. ಇವೆರಡರ ಟೋಟಲ್ 8,400 ಮೈ ಡಿಯರ್ ಸ್ಟೂಡೆಂಟ್ಸ್. 8,400. ಅದಾದ್ಮೇಲೆ ಇನ್ನೊಂದೇ ಒಂದು ಅಡ್ಜಸ್ಟ್ಮೆಂಟ್ ಇದೆ ನಿಮ್ಗೆ. ಇನ್ನೊಂದೇ ಅಡ್ಜಸ್ಟ್ಮೆಂಟ್ ಇರ್ತಕ್ಕಂಥದ್ದು ಪ್ರವೀಣ್ಸ್ ಆನ್ಯುಯಲ್ ಸ್ಯಾಲರಿ ಮೈ ಡಿಯರ್ಸ್. ಎಷ್ಟಿದೆ? 5,000 rupees ಇದೆ. ಪ್ರವೀಣ್ಸ್ ಆನ್ಯುಯಲ್ ಸ್ಯಾಲರಿ ಅಂತ 5,000 rupees ಅವರೇ ಇಂಡಿಕೇಟ್ ಮಾಡಿದ್ದಾರೆ. ಡೈರೆಕ್ಟ್ ಇಂಡಿಕೇಶನ್ ಇದೆ, ಇಲ್ಲಿದೆ. ಆನ್ಯುಯಲ್ ಸ್ಯಾಲರಿ ಟು ಪ್ರವೀಣ್ ಅಂತಿದೆ ಮೈ ಡಿಯರ್ಸ್. ಆನ್ಯುಯಲ್ ಸ್ಯಾಲರಿ ಟು ಪ್ರವೀಣ್ ಅಂತಿದೆ 5,000 rupees. ಅದನ್ನ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಸೊ 5,000 ಇಷ್ಟೇ ಮೈ ಡಿಯರ್ಸ್ ಇರೋದು. ಇದನ್ನ ಬಿಡಿ, ಈ ಟಾಪಿಕ್ ಬಿಟ್ಟಿರಿ, ನೋಡ್ಕೊಳ್ಳಿ. ಈಗ ಕ್ರೆಡಿಟ್ ಸೈಡ್ ನೋಡಿ ಮೈ ಡಿಯರ್ಸ್. ಕ್ರೆಡಿಟ್ ಸೈಡ್, wait a minute. ನೋಡಿ ಮೈ ಡಿಯರ್ಸ್, ಕ್ರೆಡಿಟ್ ಸೈಡ್ ನೋಡ್ಕೊಳ್ಳಿ. ಕ್ರೆಡಿಟ್ ಸೈಡ್ ಎಷ್ಟಿದೆ? 24,000 ಪ್ಲಸ್ 5,000 ಮೈ ಡಿಯರ್ಸ್. 2,500. 24,000 ಪ್ಲಸ್ 2,500 ನ ನಾವು ಟೋಟಲ್ ಮಾಡ್ಕೊಂಡ್ರೆ ಎಷ್ಟು ಬರುತ್ತೆ? 26,500 ಬರುತ್ತೆ. ಆ 26,500 ನ ರೈಟ್, ಈ 26,500 ನ ಲೆಸರ್ ಸೈಡ್ ಡೆಬಿಟ್ ಸೈಡ್ ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದೀನಿ. ಟ್ರಾನ್ಸ್ಫರ್ ಮಾಡ್ಕೊಂಡು ನೋಡ್ಕೊಳ್ಳಿ. ಅನಿಲ್ ಕುಮಾರ್ ನೋಡ್ಕೋಬೇಕು. ಅನಿಲ್ ಕುಮಾರ್, ಇದೇ ನೀವು ಕನ್ಫ್ಯೂಸ್ ಆಗಿರೋದು ಪ್ರಾಬ್ಲಮ್ ಅಲ್ಲಿ ನೋಡ್ಕೊಳ್ಳಿ. 26,500 ಅಲ್ಲಿ 8,400 ಮೈನಸ್ 5,000 ಮಾಡ್ಕೊಳ್ಳಿ. 8,400 ಮೈನಸ್ 5,000 ಮಾಡ್ಕೊಳ್ಳಿ. 8 ಪ್ಲಸ್ 5 13,400 ಬರುತ್ತೆ. 13,400 ನ ಲೆಸ್ ಮಾಡಿದ್ರೆ, ಡಿಡಕ್ಟ್ ಮಾಡಿದ್ರೆ, ಮೈನಸ್ ಕಳೆದ ಹಾಕಿದ್ರೆ 26,500 ಅಲ್ಲಿ ಈ 13,000 ಇವೆರಡೂ ಕಳೆದಾಗ ಮೈನಸ್ ಮಾಡಿದಾಗ ನಮಗೆ ಬ್ಯಾಲೆನ್ಸಿಂಗ್ ಫಿಗರ್ ಸಿಗುತ್ತೆ. ಅದೇ ಬ್ಯಾಲೆನ್ಸಿಂಗ್ ಫಿಗರ್ 13,100 rupees. 13,100 rupees ಬ್ಯಾಲೆನ್ಸಿಂಗ್ ಫಿಗರ್. ಸ್ಟಾರ್ ಇಂಡಿಕೇಟ್ ಮಾಡಿರ್ತೀನಿ ಅಂದ್ರೆ ಅದು ಬ್ಯಾಲೆನ್ಸ್ ಬಂದಿರೋದು, ನಾವು ಕ್ಯಾಲ್ಕುಲೇಟ್ ಮಾಡಿರೋದು, ನಾವು ಪ್ರಾಬ್ಲಮ್ ಮಾಡಿದಾಗ ಬಂದಿರುವಂತ ಬ್ಯಾಲೆನ್ಸಿಂಗ್ ಫಿಗರ್ ಆಗಿರುತ್ತೆ ಮೈ ಡಿಯರ್ಸ್. ಸೊ ಹಾಗಾಗಿ 13,100 rupees ದಟ್ ಈಸ್ ಬ್ಯಾಲೆನ್ಸಿಂಗ್ ಫಿಗರ್. ಸೊ ಅದನ್ನ ನಾವೇನಂತ ಕರಿತೀವಿ? ಪ್ರಾಫಿಟ್ ಅಂತ ಕರಿತೀವಿ. ಸಪೋಸ್ ಡೆಬಿಟ್ ಸೈಡ್ ಏನಾದ್ರೂ ಜಾಸ್ತಿ ಇದ್ದು ಕ್ರೆಡಿಟ್ ಸೈಡ್ ಕಡಿಮೆ ಇದ್ರೆ ಲಾಸ್ ಬರುತ್ತೆ. ಈ ಪ್ರಾಬ್ಲಮ್ ಅಲ್ಲಿ ಪ್ರಾಫಿಟ್ ಬಂದಿದೆ 13,100 rupees. ಏನ್ ಮಾಡ್ಬೇಕು ಆ ಪ್ರಾಫಿಟ್ ನ? ಇಲ್ಲಿದೆ ನೋಡಿ ಬೈಯರ್ಸ್. ಟ್ರಾನ್ಸ್ಫರ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಇನ್ ದ ರೇಷಿಯೋ ಆಫ್ 3:2. ಟ್ರಾನ್ಸ್ಫರ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಇನ್ ದ ರೇಷಿಯೋ ಆಫ್ 3:2. ಅವ್ರ ರೇಷಿಯೋ 3:2 ಇದೆ, ಟ್ರಾನ್ಸ್ಫರ್ ಮಾಡಿ ಅಂತ.
ಪ್ರಮೋದ್ 13,100 into 3/5 ಹೆಂಗ್ ಬರುತ್ತೆ 3/5 ಅಂತ ಹೇಳ್ಕೊಟ್ಟಿದೀನಿ. 3:2 ಅಂದ್ರೆ 3 + 2 ಅಂತ 3/5. ಒಬ್ಬರಿಗೆ 3 ಶೇರ್ಸ್, ಇನ್ನೊಬ್ಬರಿಗೆ 2 ಶೇರ್ಸ್ ಮೈ ಡಿಯರ್ಸ್, ಇನ್ನೊಬ್ಬರಿಗೆ 2 ಶೇರ್ಸ್ ಬರುತ್ತೆ. ಸೊ ಹಾಗಾಗಿ 3:2 ರೇಷಿಯೋ ಬರುತ್ತೆ. ಆ ರೇಷಿಯೋದಲ್ಲಿ ಡಿವೈಡ್ ಮಾಡಿದಾಗ 13,100 into 3/5 ಮಾಡಿದ್ರೆ 7,860 rupees ಬರುತ್ತೆ. 7,860 rupees ಫಾರ್ ಪ್ರಮೋದ್. ಪ್ರವೀಣ್ಗೆ ಎಷ್ಟು ಬರುತ್ತೆ ಬೇಕಾದ್ರೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. 13,100 into 2/5 ಮಾಡಿದ್ರೆ 5,240 rupees ಬರುತ್ತೆ. 5,240 ಇವೆರಡರೂ ಟೋಟಲ್ ಮಾಡ್ಕೊಂಡ್ರೆ ನಿಮ್ಗೆ 13,100 rupees ಇರುತ್ತೆ. 13,100 rupees ಇರುತ್ತೆ. ಸೊ ದಿಸ್ ಇಸ್ ದ ಪ್ರಾಬ್ಲಮ್ ಸಾಲ್ವಿಂಗ್ ಮೆಥಡ್. ಪ್ರಾಬ್ಲಮ್ ಸಾಲ್ವಿಂಗ್ ಮೆಥಡ್ ಅಂತ ಇದನ್ನ ಕರೀಬಹುದು. ಅರ್ಥ ಆಗ್ತಿದ್ಯಾ? ಸೊ ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ನೆಕ್ಸ್ಟ್ ಪ್ರಾಬ್ಲಮ್ ಮೈ ಡಿಯರ್ಸ್. ನೆಕ್ಸ್ಟ್ ಪ್ರಾಬ್ಲಮ್ ಈ ತರದ ಇನ್ನೊಂದು ಪ್ರಾಬ್ಲಮ್ ನೋಡೋಣ. ಏನಿದೆ ಇಲ್ಲಿದೆ ಮೈ ಡಿಯರ್ಸ್ ಪ್ರಾಬ್ಲಮ್. ಪ್ರಾಬ್ಲಮ್ ಕಾಣಿಸ್ತಿದೆ ಅನ್ಕೊಂಡಿದೀನಿ ಮೈ ಡಿಯರ್ ಸ್ಟೂಡೆಂಟ್ಸ್. ಪ್ರಾಬ್ಲಮ್ ಕಾಣಿಸ್ತಿದೆ ಅನ್ಕೊಂಡಿದೀನಿ. ಪ್ರಾಬ್ಲಮ್ ಕಾಣಿಸ್ತಿದೆ ಅನ್ಕೊಂಡಿದೀನಿ ನೋಡಿ. Sachin and Pratham commenced business in partnership with capitals of ನೋಡಿ my dears 1,80,000 respectively. 1,80,000 respectively. ಸೊ ಸಚಿನ್ ಮತ್ತೆ ಪ್ರಥಮ್ ಅನ್ನೋರು ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದ್ದಾರೆ, ಪಾರ್ಟ್ನರ್ಶಿಪ್ ಬಿಸ್ನೆಸ್ ನ. ಅದರಲ್ಲಿ ಸಚಿನ್ ಕ್ಯಾಪಿಟಲ್ 1 lakh, ಪ್ರಥಮ್ ಕ್ಯಾಪಿಟಲ್ 80,000 ಆನ್ 1/4/2015. ಅಲ್ಲಿಗೆ ನೀವು 16 ಗೆ ಅಕೌಂಟ್ ಮಾಡಬೇಕು. ಯಾವ ಡೇಟ್ಗೆ? 31st March 2016 ಗೆ ನೀವು ಅಕೌಂಟ್ ನ ಮಾಡಬೇಕಾಗುತ್ತೆ. ಅಗ್ರೀಯಿಂಗ್ ಟು ಶೇರ್ ಪ್ರಾಫಿಟ್ಸ್ ಅಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 3:2. ಸೇಮ್ ರೇಷಿಯೋ, ಯಾವ್ದ್ರಲ್ಲೂ ಚೇಂಜ್ ಆಗ್ತಾ ಇಲ್ಲ. 3:2 ಬರ್ತಾ ಇದೆ. ನೋಡ ಮುಂದೆ ಎಲ್ಲಾದ್ರೂ ಚೇಂಜ್ ಆಗುತ್ತೆ. ಫಾರ್ ದ ಇಯರ್ ಎಂಡಿಂಗ್ 31st March 2016 they earned profits of rupees 36,000. ಇದು ನೆಟ್ ಪ್ರಾಫಿಟ್ ಮೈ ಡಿಯರ್ಸ್. ಇದು ನೆಟ್ ಪ್ರಾಫಿಟ್. ಎಷ್ಟು ಪ್ರಾಫಿಟ್ ಅನ್ನು ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ? 36,000 rupees ಪ್ರಾಫಿಟ್. ಅಂದ್ರೆ ನೆಟ್ ಪ್ರಾಫಿಟ್ ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತ ತಗೊಳ್ತೀವಿ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 5% per annum. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 5% per annum. ಇಬ್ರು ಕ್ಯಾಪಿಟಲ್ ಮೇಲೆ 1 lakh ಮೇಲೆ 5%, 80,000 ಮೇಲೆ 5% ಮಾಡಬೇಕು. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಡೈರೆಕ್ಟ್ ಆಗಿ ಕೊಟ್ಬಿಟ್ಟಿದ್ದಾರೆ ಮೈ ಡಿಯರ್ಸ್. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಸಚಿನ್ 600 rupees and ಪ್ರಥಮ್ 1,000 rupees. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಡೈರೆಕ್ಟ್ ಕೊಟ್ಟಿದ್ದಾರೆ. ಕ್ರೆಡಿಟ್ ಸೈಡ್ ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ 36,000 ತಗೊಳ್ಳಿ. ಬೈ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಸಚಿನ್ 600, ಪ್ರಥಮ್ 1,000 ತಗೋಬೇಕು. ಇಯರ್ಲಿ ಸ್ಯಾಲರಿ ಆಫ್ ಪ್ರಥಮ್ 10,000. ನೋಡಿ ಮೈ ಡಿಯರ್ಸ್, ಇಯರ್ಲಿ ಸ್ಯಾಲರಿ ಅಂದ್ರೆ ಆನ್ಯುಯಲ್ ಸ್ಯಾಲರಿ ಆಫ್ ಪ್ರಥಮ್ 1,000 ಅಂಡ್ ಕಮಿಷನ್ ಟು ಸಚಿನ್ 4,000. ಇಲ್ಲಿ ನೀವು ಅಸಂಪ್ಷನ್ ಏನ್ ತಗೋಬೇಕು ಅಂದ್ರೆ ಇದು ಆನ್ಯುಯಲ್ ಕಮಿಷನ್ ಆಗಿರುತ್ತೆ ಅಂತಕ್ಕಂಥ ಅಸಂಪ್ಷನ್ ತಗೋಬೇಕಾಗುತ್ತೆ. ದೇರ್ ಡ್ರಾಯಿಂಗ್ಸ್ ಡ್ಯೂರಿಂಗ್ ದ ಇಯರ್ ಸಚಿನ್ 16,000, ಪ್ರಥಮ್ 20,000 ನಮಗೆ ಬೇಕಿಲ್ಲ. ಯಾಕಂದ್ರೆ ಡ್ರಾಯಿಂಗ್ಸ್ ನ ನಾವು ಕನ್ಸಿಡರ್ ಮಾಡಲ್ಲ. ಪ್ರಿಪೇರ್ ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್. ಈಗ ಅಪ್ರಾಪ್ರಿಯೇಷನ್ ಅಕೌಂಟ್ ಮಾಡ್ಬೇಕು. ಸೇಮ್ ಮೆಥಡ್ ಮೈ ಡಿಯರ್ಸ್, ಸೇಮ್ ಮೆಥಡ್. ಸೊ ಯಾವುದಕ್ಕೂ ನೀವೇನ್ ತಲೆ ಕೆಡಿಸ್ಕೊಳ್ಳಂಗಿಲ್ಲ. ಆಸ್ ಯೂಶುವಲ್ ಅದೇ ತರ ಇರುತ್ತೆ ಅಂಡ್ ಮೋಸ್ಟ್ ಈಸಿ ಇರುತ್ತೆ. ಒಂದು ಕ್ವಶನ್ 100% ಎಕ್ಸಾಮ್ ಬಂದೇ ಬರುತ್ತೆ. ಅದು ಜ್ಞಾಪಕ ಇಟ್ಕೊಳ್ಳಿ. ಒಂದು ಪ್ರಾಬ್ಲಮ್ ಆದ್ರೂ ಬಂದೇ ಬರುತ್ತೆ ಆನ್ಯುವಲ್ ಎಕ್ಸಾಮ್. ನೋಡ್ಕೊಳ್ಳಿ ಮೈ ಡಿಯರ್ಸ್. ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ನೋಡಿ ಇಲ್ಲಿದೆ. ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್. ವೇಟ್ ಎ ಮಿನಿಟ್ ಮೈ ಡಿಯರ್ಸ್. Profit and loss appropriation account as on 31st March ಬರ್ಬೇಕು ಮೈ ಡಿಯರ್ಸ್. ಇದು ಮಾರ್ಚ್ 2016. 31st March 2016. particulars amount rupees my dears. As usual we know that first ನಾವು ತಗೊಳ್ಳೋದು ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತ ಗೊತ್ತಿದೆ ನಿಮಗೆ. ದಟ್ ಈಸ್ ನೆಟ್ ಪ್ರಾಫಿಟ್. ಅದು ಯಾವ್ದಾಗಿರುತ್ತೆ? ನೆಟ್ ಪ್ರಾಫಿಟ್ ಆಗಿರುತ್ತೆ ಮೈ ಡಿಯರ್ಸ್. ಆಲ್ರೆಡಿ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾರೆ 36,000. ಅದಾದ್ಮೇಲೆ ನಾವು ತಗೊಳ್ತಕ್ಕಂಥದ್ದು ಬೈ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಮೈ ಡಿಯರ್ಸ್. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಎಷ್ಟಿದೆ? ಪ್ರಮೋದ್ 600, ಪ್ರವೀಣ್ 1,000. ಇವೆರಡು ಚೆಕ್ ಮಾಡ್ಕೊಂಡ್ಬಿಡೋಣವಾ? ನೋಡಿ, ನೆಟ್ ಪ್ರಾಫಿಟ್ 36,000 ಇದೆ ಮೈ ಡಿಯರ್ಸ್, ಪ್ರಾಬ್ಲಮ್ ಇಲ್ಲ. ಸೊ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಸಚಿನ್ 600, ಪ್ರಥಮ್ 1,000 ಇದೆ ಮೈ ಡಿಯರ್ಸ್. 600 and 1,000.
ಸಚಿನ್, ವೇಟ್ ಎ ಮಿನಿಟ್, ನೇಮ್ ಚೇಂಜ್ ಆಗಿದೆ ಮೈ ಡಿಯರ್ಸ್. ಸಚಿನ್ ಅಂಡ್ ಪ್ರಥಮ್ ಅಲ್ವಾ? ವೇಟ್ ಎ ಮಿನಿಟ್ ಮೈ ಡಿಯರ್ಸ್. ಸಚಿನ್ 600 ಅಲ್ವಾ ಮೈ ಡಿಯರ್ಸ್? Sachin 600 and Pratham 1000 my dears. Total 1600 rupees ಆಗುತ್ತೆ my dears. 1600 rupees ಆಗುತ್ತೆ. 1600 rupees ಆಗುತ್ತೆ. So that is interest on drawings my dears. Interest on drawings. Interest on drawings ಆಗುತ್ತೆ. So 36,000 plus 1600. Then come to the point. Interest on capital. Interest on capital my dears. ಎಷ್ಟು ಪರ್ಸೆಂಟ್ ಕೊಡಬೇಕು ಅಂತ ಪ್ರಾಬ್ಲಮ್ ಅಲ್ಲಿ ಇಂಡಿಕೇಶನ್ ಕೊಟ್ಟಿದ್ದಾರೆ ನಮಗೆ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಷ್ಟು ಪರ್ಸೆಂಟ್ ಕೊಡಬೇಕು ಅಂದ್ರೆ 5% ಕೊಡಬೇಕು ಅಂತ ಹೇಳಿದ್ದಾರೆ. ಇಲ್ಲಿದೆ ಮೈ ಡಿಯರ್ಸ್. 5% ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕೊಡಿ ಅಂತ ಹೇಳಿದ್ದಾರೆ. ಈಗ ಸಚಿನ್ ನೋಡಿ, ಸಚಿನ್ ಕ್ಯಾಪಿಟಲ್ 1 lakh ಇದೆ. 1 lakh ಮೇಲೆ 5%, 5/100 ಮಾಡ್ಕೊಂಡ್ರೆ 5000 rupees ಬರುತ್ತೆ. 5000 rupees ಬರುತ್ತೆ. ಅದೇ ರೀತಿ ಪ್ರಥಮ್ 80,000 ಕ್ಯಾಪಿಟಲ್ ಇದೆ. 5/100 ಮಾಡ್ಕೊಂಡ್ರೆ 4000 ಇಂಟ್ರೆಸ್ಟ್ ಬರುತ್ತೆ ನಮ್ಗೆ. ಈ 5000 ಪ್ಲಸ್ 4000 ಆಡ್ ಮಾಡ್ಕೊಂಡ್ರೆ 9000 rupees ಆಗುತ್ತೆ ಮೈ ಡಿಯರ್ಸ್. 9000 ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. 9000 ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಅದಾದ್ಮೇಲೆ ಇನ್ನೊಂದು ಕಂಟೆಂಟ್ ಯಾವ್ದಿದೆ? ಪ್ರಥಮ್ಸ್ ಆನ್ಯುಯಲ್ ಸ್ಯಾಲರಿ 10,000 ಪ್ರಾಬ್ಲಮ್ ಅಲ್ಲೇ ಕೊಟ್ಟಿದ್ದಾರೆ. ಸಚಿನ್ಸ್ ಆನ್ಯುಯಲ್ ಕಮಿಷನ್ 4000 ನೋಡ್ಕೊಳ್ಳಿ ಮೈ ಡಿಯರ್ಸ್. ಇಲ್ಲಿ ಕೊಟ್ಟಿರ್ತಾರೆ, ಇಲ್ಲಿ ಕೊಡಿ. ಇಯರ್ಲಿ ಸ್ಯಾಲರಿ ಆಫ್ Pratham's annual salary 10,000. Then Sachin's annual commission 4,000 my dears. 4,000 ನೋಡಿ. Pratham's annual salary 10,000. Sachin's annual commission 4,000. ಇಷ್ಟೇ my dears. 1 2 3 4 5 ಕಂಟೆಂಟ್ ಎಂಟ್ರಿ ಮಾಡಿದ್ರೆ ನಿಮಗೆ 6 ಮಾರ್ಕ್ಸ್ ಸಿಗುತ್ತೆ. ಈಗ ನೋಡಿ my dears. 36,000 plus 1,600 37,500 ಆಗುತ್ತೆ. 37,500 ಆಗುತ್ತೆ. ಟ್ರಾನ್ಸ್ಫರ್ ಟು ಲೆಸರ್ ಸೈಡ್ 37,500. ಈ 37,500 ಅಲ್ಲಿ once again my dears, ಈ 37,000 ಸಾರಿ ಒಂದ್ ನಿಮಿಷ my dears, 36,000 plus 1,600 37,600 ಆಗುತ್ತೆ. ಈ 37,600 ಅಲ್ಲಿ 9,000 plus 10,000 plus 4,000 ಲೆಸ್ ಮಾಡಿ 29 plus 33,000 ಲೆಸ್ ಮಾಡಬೇಕು. wait a minute my dears. 10 plus 9 19 plus 4 23,000 ಲೆಸ್ ಮಾಡಿದ್ರೆ ನಿಮ್ಗೆ ರಿಮೈನಿಂಗ್ ಬ್ಯಾಲೆನ್ಸ್ ಎಷ್ಟು ಸಿಗುತ್ತೆ? wait a minute. ರಿಮೈನಿಂಗ್ ಬ್ಯಾಲೆನ್ಸ್ 37,600 ಅಲ್ಲಿ ಅರ್ಥ ಆಗ್ತಿದ್ಯಾ? ಸೊ 37,600 ಅಲ್ಲಿ ನಿಮ್ಗೆ 9,000 plus 10,000 19,000 plus 4,000 23,000. ಸಾರಿ ಮೈ ಡಿಯರ್ಸ್ ನೋಡ್ಕೊಳ್ಳಿ. 9,000 plus 10,000 9,000 plus 10,000 19,000 19 plus 4 23,000 ಲೆಸ್ ಮಾಡಿದ್ರೆ 37,600 ಅಲ್ಲಿ 14,600 ಪ್ರಾಫಿಟ್ ಬರುತ್ತೆ. 14,600 rupees ಪ್ರಾಫಿಟ್ ಬರುತ್ತೆ. ಸಚ್ ಪ್ರಾಫಿಟ್ ಟ್ರಾನ್ಸ್ಫರ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಇನ್ ದ ರೇಷಿಯೋ ಆಫ್ 3:2. ರೇಷಿಯೋ ಎಲ್ಲಿ ಕೊಟ್ಟಿದ್ದಾರೆ? ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಮೈ ಡಿಯರ್ಸ್. 3:2 ಆ ರೇಷಿಯೋದಲ್ಲಿ ಡಿವೈಡ್ ಮಾಡಿ. ಸಚಿನ್ 14,600 into 3/5 ಮಾಡ್ಕೊಂಡ್ರೆ ನಿಮ್ಗೆ 8,760 rupees ಬರುತ್ತೆ. 8,760 rupees ಬರುತ್ತೆ. ಅದೇ ಅಮೌಂಟ್ ನ ಪ್ರಥಮ್ಗೆ 14,600 into 2/5 ಮಾಡ್ಕೊಂಡ್ರೆ 5,840 rupees ಬರುತ್ತೆ. ಇವೆರಡು ಟೋಟಲ್ ಮಾಡ್ಕೊಂಡ್ರೆ 14,600 ಇರುತ್ತೆ ಮೈ ಡಿಯರ್ಸ್. 14,600 ಇರುತ್ತೆ. ರೇಷಿಯೋದ್ರ ಮೇಲೆ ಡಿಸೈಡ್ ಮಾಡ್ಕೋಬೇಕು. ರೇಷಿಯೋ ಏನಿದ್ರೆ ಆ ರೇಷಿಯೋ ಮೇಲೆ ನಾವೇನ್ ಮಾಡ್ಬೇಕಾಗುತ್ತೆ? ಇದನ್ನ ಡಿವೈಡ್ ಮಾಡ್ಬೇಕಾಗುತ್ತೆ. 14,600 into 3/5 8,760 ಬರುತ್ತೆ. ಕ್ಯಾಲ್ಕುಲೇಟ್ ಮಾಡಿಬೇಕಾದ್ರೆ 14,600 into 2/5 5,840 ಬರುತ್ತೆ. ಸೊ ಅಲ್ಲಿಗೆ ಪ್ರಾಫಿಟ್ ನ ಶೇರ್ ಮಾಡಿದ್ದಾಯ್ತು. ದಿಸ್ ಇಸ್ ಕಾಲ್ಡ್ ಪ್ರಿಪರೇಷನ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್. ನೋಡಿ ಮೈ ಡಿಯರ್ಸ್, ಕಂಪ್ಲೀಟ್ ಇಲ್ಲಿದೆ. ಫಸ್ಟ್ ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್, ನೆಟ್ ಪ್ರಾಫಿಟ್ ತಗೊಂಡಿದೀವಿ. ದೆನ್ ಬೈ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ತಗೊಂಡಿದೀವಿ. ಆಸ್ ಯೂಶುವಲ್ ಪ್ರಾಬ್ಲಮ್ ಅಲ್ಲಿ ಏನ್ ಕೊಟ್ಟಿದ್ರೆ ಅದೇ ತಗೊಂಡಿದೀವಿ. ಏನು ಕ್ಯಾಲ್ಕುಲೇಟ್ ನಾನು ಇಲ್ಲಿ ಮಾಡಿಲ್ಲ. ಇಲ್ಲಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಮಾತ್ರ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದೀನಿ. 9,000 ಬರುತ್ತೆ. ಪ್ರಥಮ್ಸ್ ಆನ್ಯುಯಲ್ ಸ್ಯಾಲರಿ 10,000 ಬರುತ್ತೆ. ಸಚಿನ್ಸ್ ಆನ್ಯುಯಲ್ ಕಮಿಷನ್ 4,000 ಬರುತ್ತೆ. ಟೋಟಲ್ ಇದು 14 plus 9 23 ಆಗುತ್ತೆ.
37,600 ಅಲ್ಲಿ 23,000 ಲೆಸ್ ಮಾಡಿದ್ರೆ we are getting the profit of 14,600 rupees. 14,600 rupees ಪ್ರಾಫಿಟ್ ಬರುತ್ತೆ. ಅದನ್ನ ಡಿವೈಡ್ ಮಾಡಿದ್ರೆ 8,760 for Sachin, 5,840 for Pratham ಬರುತ್ತೆ my dears. Then we are going to next problem my dears. ನೆಕ್ಸ್ಟ್ ಪ್ರಾಬ್ಲಮ್ ನ ನಾವು ಕಾನ್ಸಂಟ್ರೇಟ್ ಮಾಡೋಣ. ಜಾಸ್ತಿ ಆಗ್ತಿದೆ ಅನ್ಕೋಬಾರದು, ಬಿಕಾಸ್ ಈಸಿ ಇರೋದ್ರಿಂದ ಬೇಗ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಈಸಿ ಇರೋದ್ರಿಂದ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಅಷ್ಟೇ, ಬೇರೆ ಏನು ಅನ್ಕೋಬೇಡಿ. ಈಸಿ ಇದೆ, ಸೊ ಹಾಗಾಗಿ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ರೈಟ್ ಮೈ ಡಿಯರ್, ಪ್ರಾಬ್ಲಮ್ ಕಾಣಿಸ್ತಿದೆ ಅನ್ಕೊಂಡಿದ್ದೀನಿ. ಎಕ್ಸ್ ಅಂಡ್ ವೈ commenced partnership form business. Wait a minute my dears. X and Y commenced partnership business on 1/1/2016. ಮತ್ತೆ ಇದು ಜನವರಿ ತಿಂಗಳು 1/1/2016. ಶೇರಿಂಗ್ ಪ್ರಾಫಿಟ್ಸ್ ಅಂಡ್ ಲಾಸಸ್ ಸೇಮ್ ರೇಷಿಯೋ ಮಾತ್ರ ಇನ್ನು ಚೇಂಜ್ ಆಗ್ತಾ ಇಲ್ಲ, ನೋಡೋಣ. ಶೇರಿಂಗ್ ಪ್ರಾಫಿಟ್ಸ್ ಅಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 3:2 with capitals of 1,80,000 with capitals of 1,80,000 respectively. They earn profit. They profit. One nimsham my dears. Their profits 25,000 for the year before allowing. 25,000 ಪ್ರಾಫಿಟ್ ಬಂದಿದೆ ಬಿಫೋರ್ ಅಲೋಯಿಂಗ್ ಅಂದ್ರೆ ಇವ್ಯಾವ ತಗೊಳ್ಳೋಕ್ಕಿಂತ ಮುಂಚೆ ಅಂತ. ಯಾವುದು? ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಟ್ 10% per annum. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 10% ಕೊಡಬೇಕು. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ X 1,000 and Y 800 and Y 800. Y 800 ನೋಡಿ my dears. Interest on capital 10% per annum. Interest on drawings X 1,000 Y 800. Commission payable to X rupees 2,000 my dear. Annual ಅಂತ ನೀವೇ ಕನ್ಸಿಡರ್ ಮಾಡ್ಕೋಬೇಕು. Annual commission. Salary payable to Y rupees 3,000. ಇದನ್ನು ಅಷ್ಟೇ annual ಸ್ಯಾಲರಿ ಅನ್ಕೋಬೇಕು. 1 2 3 4 ಅಡ್ಜಸ್ಟ್ಮೆಂಟ್ಸ್ ಇದೆ ಮೈ ಡಿಯರ್ಸ್. 4 ಅಡ್ಜಸ್ಟ್ಮೆಂಟ್ಸ್ ನ ಅಡ್ಜಸ್ಟ್ ಮಾಡಿದ್ರೆ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಒಂದು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 10%, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ X 1,000 Y 800, ಕಮಿಷನ್ ಪೇಯಬಲ್ ಟು X ಆನ್ಯುಯಲ್ ಮೈ ಡಿಯರ್ಸ್. ಕೇಳಿಸ್ತಿದ್ಯಾ? ಆನ್ಯುಯಲ್ 2,000, ಸ್ಯಾಲರಿ ಪೇಯಬಲ್ ಟು Y ಮಾತ್ರ 3,000. ಕಮ್ ಟು ದ ಪ್ರಾಬ್ಲಮ್. ಈಗ ಪ್ರಾಬ್ಲಮ್ಗೆ ಬರೋಣ ಮೈ ಡಿಯರ್ಸ್. ಪ್ರಾಬ್ಲಮ್ ಕಾಣಿಸ್ತಿದೆ ಅನ್ಕೊಂಡಿದ್ದೀನಿ. 31/12/2016 ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್. Profit and loss appropriation account as on 31/12/2016. My dears, particulars amount rupees. First content as usual credit side baritive. By balance brought down. Net profit 25,000 ide. Again by interest on drawings my dears. By interest on drawings X 1,000 ide Y 800 rupees ide. X 1,000 ide Y 800 rupees ಇದೆ ಮೈ ಡಿಯರ್ಸ್. 800 rupees ಇದೆ. ಸೊ ಎರಡನ್ನೂ ನಾವು ಇದು ಮಾಡ್ಕೊಂಡ್ರೆ 1,800 rupees ಆಗುತ್ತೆ. ಅರ್ಥ ಆಯ್ತಾ? ಎರಡು ಡೈರೆಕ್ಟ್ ಕೊಟ್ಟಿದ್ದಾರೆ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 10% ಅಂತ ಅವರೇ ಕೊಟ್ಟಿದ್ದಾರೆ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 10% ಅಂತ ಅವರೇ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಮೈ ಡಿಯರ್ಸ್. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 10% ಅಂತ ಕೊಟ್ಟಿದ್ದಾರೆ. ಎಕ್ಸ್ ಕ್ಯಾಪಿಟಲ್ 1 lakh ಇದೆ. 1 lakh ಮೇಲೆ 10% ಮಾಡಿದ್ರೆ 10,000 ಬರುತ್ತೆ ಮೈ ಡಿಯರ್ಸ್. 10,000 ಬರುತ್ತೆ. 80,000 Y ಇದೆ. 80,000 into 10% ಮಾಡ್ಕೊಂಡ್ರೆ 8,000 ಬರುತ್ತೆ ಮೈ ಡಿಯರ್ಸ್. 8,000 rupees ಬರುತ್ತೆ. ಅಲ್ಲಿಗೆ 10,000 plus 8,000 18,000 rupees ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಆಗುತ್ತೆ. ಬೋತ್ ದ ಪಾರ್ಟೀಸ್ 18,000 rupees ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಆಗುತ್ತೆ. ದೆನ್ ಅವರೇ ಕೊಟ್ಟಿದ್ದಾರೆ ಮೈ ಡಿಯರ್ಸ್. ಸ್ಯಾಲರಿ ಪೇಯಬಲ್ ಟು Y ಅಂತ ಕೊಟ್ಟಿದ್ದಾರೆ. ಟು Y ಸ್ಯಾಲರಿ 3,000 ಅವರೇ ಕೊಟ್ಟಿದ್ದಾರೆ. ಲಾಸ್ಟ್ ಅಲ್ಲಿ ಇದೆ, ಇಲ್ಲಿದೆ. Then commission X's commission 2,000. 2X's commission 2,000. ಇಷ್ಟೇ ಮೈ ಡಿಯರ್ಸ್. ಈಗ ಇಷ್ಟರಲ್ಲಿ ಪ್ರಾಫಿಟ್ ಎಷ್ಟು ಬರುತ್ತೆ ಹೇಳ್ತೀನಿ ನೋಡಿ. ಕ್ಯಾಲ್ಕುಲೇಟ್ ಮಾಡಿದಿರಾನೆ. 25,000
ಪ್ಲಸ್ 1800 26,800 ಇದು ಟೋಟಲ್ ಕರೆಕ್ಟಾ. ಕ್ರೆಡಿಟ್ ಸೈಡ್ 26,800 ಇದೆ. ಡೆಬಿಟ್ ಸೈಡ್ ನೋಡಿ ಮೈ ಡಿಯರ್ಸ್ 18,000 ಪ್ಲಸ್ 3 ಪ್ಲಸ್ 2 23,000 ಇದೆ ಮೈ ಡಿಯರ್ಸ್. ಅರ್ಥ ಆಗ್ತಿದ್ಯಾ? ಡೆಬಿಟ್ ಸೈಡ್ 23,000 ಇದೆ, ಕ್ರೆಡಿಟ್ ಸೈಡ್ 26,800 ಇದೆ. 26,800 ಅಲ್ಲಿ 23,000 ಲೆಸ್ ಮಾಡಿದ್ರೆ 3,800 ಪ್ರಾಫಿಟ್ ಅಂತ ಬರುತ್ತೆ. 3,800 ಪ್ರಾಫಿಟ್ ಬರುತ್ತೆ ನೋಡಿ. 26,800 ಟ್ರಾನ್ಸ್ಫರ್ ಟು ಲೆಸರ್ ಸೈಡ್. 26,800 ಅಲ್ಲಿ ಇಷ್ಟನ್ನ ಲೆಸ್ ಮಾಡಿದ್ರೆ 18,000 ಪ್ಲಸ್ 3,000 ಪ್ಲಸ್ 2,000 ಲೆಸ್ ಮಾಡಿದ್ರೆ ಮೈನಸ್ ಮಾಡಿದ್ರೆ 3,800 ಬರುತ್ತೆ. ಆ 3,800 ನ ಅವ್ರ ರೇಷಿಯೋದಲ್ಲಿ ಡಿವೈಡ್ ಮಾಡಿದ್ರೆ ಎಕ್ಸ್ 3,800 ಇಂಟು 3/5 2,280 rupees ಬರುತ್ತೆ. ವೈ 3,800 ಇಂಟು 2/5 1,520 rupees ಬರುತ್ತೆ. ಇವೆರಡು ಟೋಟಲ್ ಮಾಡಿದ್ರೆ 3,800 ಇರುತ್ತೆ. ದಿಸ್ ಇಸ್ ಕಾಲ್ಡ್ ಅಪ್ರಾಪ್ರಿಯೇಷನ್ ಅಕೌಂಟ್. ಈ ಪ್ರಾಬ್ಲಮ್ ಮುಗಿಯಿತು. ಈಗ ನೋಡಿ ಇನ್ನೊಂದ್ಸಲಿ ಕ್ಲಾನ್ಸ್ ಮಾಡ್ಕೊಟ್ಬಿಡ್ತೀನಿ ಪ್ರಾಬ್ಲಮ್ ನ. ರೈಟ್, ಫಸ್ಟ್ ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ ನೆಟ್ ಪ್ರಾಫಿಟ್ ಅಂತ ತಗೋತೀರಾ ಮೈ ಡಿಯರ್ಸ್. 25,000 ಪ್ರಾಬ್ಲಮ್ ಅಲ್ಲೇ ಕೊಟ್ಟಿರ್ತಾರೆ. ಸೆಕೆಂಡ್ ಬೈ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಎಕ್ಸ್ 1,000 ವೈ 800 1,800 ಟೋಟಲ್ ತಗೊಂಡಿದ್ದೀನಿ ಆಚೆ ಕಾಲಮ್ ಅಲ್ಲಿ, ಔಟರ್ ಕಾಲಮ್ ಅಲ್ಲಿ. ಅಲ್ಲಿಗೆ ಕ್ರೆಡಿಟ್ ಸೈಡ್ ಕಂಪ್ಲೀಟ್ ಆಗುತ್ತೆ. ಡೆಬಿಟ್ ಸೈಡ್ ಅಂತ ಬಂದಾಗ ಟು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಕ್ಸ್ 10,000 ಇದೆ, ವೈ 8,000 ಇದೆ, ಟೋಟಲ್ 18,000 ಮೈ ಡಿಯರ್ಸ್. ಟೋಟಲ್ 18,000. ಟು ವೈ ಸ್ಯಾಲರಿ ಅವರೇ ಕೊಟ್ಟಿದ್ದಾರೆ 3,000. ಟು ಎಕ್ಸ್ ಕಮಿಷನ್ ಅವರೇ ಕೊಟ್ಟಿದ್ದಾರೆ 2,000 ಮೈ ಡಿಯರ್ಸ್. ಸೊ ಇಷ್ಟು ಮಾಡ್ಕೊಂಡ್ರೆ ನಿಮ್ಗೆ ಸೊ ಪ್ರಾಫಿಟ್ ಆರ್ ಲಾಸ್ ನ ಫೈಂಡ್ ಔಟ್ ಮಾಡ್ಕೊಳ್ಳೋದು ಈಸಿ ಆಗುತ್ತೆ. ಪ್ರಾಫಿಟ್ ಆರ್ ಲಾಸ್ ಫೈಂಡ್ ಔಟ್ ಪ್ರಾಫಿಟ್ ಆರ್ ಲಾಸ್ ಎಷ್ಟು ಬಂದಿದೆ? ಪ್ರಾಫಿಟ್ ಆರ್ ಲಾಸ್ ಈ ಪ್ರಾಬ್ಲಮ್ ಅಲ್ಲಿ 3,800 ಬಂದಿದೆ. ಆ 3,800 ನ ಲೆಸ್ ಮಾಡ್ಕೊಂಡ್ರೆ ನಿಮ್ಗೆ ಎಷ್ಟು ಸಿಗುತ್ತೆ? 2,280 1,520 1,520. ಸೊ ಅಲ್ಲಿಗೆ 3,800 ಈ ಪ್ರಾಬ್ಲಮ್ ಕಂಪ್ಲೀಟ್ ಆಗುತ್ತೆ. ಅರ್ಥ ಆಗ್ತಿದೆ ಅನ್ಕೊಂಡಿದ್ದೀನಿ ಮೈ ಡಿಯರ್ಸ್. ವಿ ಆರ್ ಗೋಯಿಂಗ್ ಟು ನೆಕ್ಸ್ಟ್ ಪ್ರಾಬ್ಲಮ್. ನೆಕ್ಸ್ಟ್ ಪ್ರಾಬ್ಲಮ್ ಓಕೆನಾ. ನೆಕ್ಸ್ಟ್ ಪ್ರಾಬ್ಲಮ್ ಅಂದ್ರೆ ಯಾವ್ದಿದೆ? ನೆಕ್ಸ್ಟ್ ಪ್ರಾಬ್ಲಮ್ ಇಲ್ಲಿ ನೋಡಿ ಮೈ ಡಿಯರ್ಸ್. ಪ್ರಾಬ್ಲಮ್ ಕಾಣಿಸ್ತಿದೆ ಅನ್ಕೊಂಡಿದ್ದೀನಿ. ಅರುಣ್ ಅಂಡ್ ವರುಣ್ ಆರ್ ದ ಪಾರ್ಟ್ನರ್ಸ್. Varun are the partners sharing profits and losses in the ratio of 2:1. First time appa ratio change ಆಗ್ತಿದೆ my dear students. Ratio change 2:1. ಅರ್ಥ ಆಗ್ತಿದೆಯಾ? 2:1. Their opening capital being 80,000 and 50,000 respectively. ಅವರ ಕ್ಯಾಪಿಟಲ್ 80,000 ಮತ್ತೆ 50,000 ಇದೆ. ಅಲ್ಲಿಗೆ ಅರುಣ್ ಅವರ ಕ್ಯಾಪಿಟಲ್ 80,000, ವರುಣ್ ಅವರ ಕ್ಯಾಪಿಟಲ್ 50,000 ಮೈ ಡಿಯರ್ಸ್. ದೇ ಅರ್ನ್ಡ್ ಎ ಪ್ರಾಫಿಟ್ ಆಫ್ 20,000. ಇದು ಪ್ರಾಫಿಟ್ ಮೀನ್ಸ್ ನೆಟ್ ಪ್ರಾಫಿಟ್ ಮೈ ಡಿಯರ್ಸ್. ನೆಟ್ ಪ್ರಾಫಿಟ್ ಬಿಫೋರ್ ಅಲೋಯಿಂಗ್ ದ ಫಾಲೋಯಿಂಗ್. ಯಾವ್ಯಾವ ತಗೊಂಡಿಲ್ಲ? ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 8%. ನೋಡಿ ಮೈ ಡಿಯರ್ಸ್, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 8%. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅರುಣ್ 2,000, ವರುಣ್ 2,500 ಎರಡು ಇದೆ. ಸ್ಯಾಲರಿ ಟು ಅರುಣ್ 3,000 ಪರ್ ಆನಮ್ ಅಂತಿರೋದ್ರಿಂದ ರೈಟ್ ಇಯರ್ದು ಅರುಣ್ ಸ್ಯಾಲರಿ ಅಂತ ತಗೊಳ್ಳಿ 3,000. ಕಮಿಷನ್ ಟು ವರುಣ್ಸ್ ಕಮಿಷನ್ ಅಂತ ತಗೊಳ್ಳಿ 2,000. ಇದು ಇಯರ್ಗೆ ಇದೆ, ಪರ್ ಆನಮ್ ಇದೆ ಮೈ ಡಿಯರ್ಸ್. ಅರ್ಥ ಆಗ್ತಿದ್ಯಾ? ಇಷ್ಟೇ ಇರೋದು, ಡ್ರಾಯಿಂಗ್ಸೇ ಇಲ್ಲ ಪ್ರಾಬ್ಲಮ್ ಅಲ್ಲಿ ಮೈ ಡಿಯರ್ ಸ್ಟೂಡೆಂಟ್ಸ್. ಇದನ್ನ ಹೋಮ್ ವರ್ಕ್ ಕೊಡ್ತಾ ಇದ್ದೀನಿ ನಾನು ನಿಮ್ಗೆ. ಹೋಮ್ ವರ್ಕ್ ಕೊಡ್ತಾ ಇದ್ದೀನಿ. ಫಸ್ಟ್ ನೋಡ್ಕೊಳ್ಳಿ. ಕ್ರೆಡಿಟ್ ಸೈಡ್ ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತ 20,000 ಪ್ರಾಫಿಟ್ ಬರ್ಕೊಳ್ಳಿ, ನೆಟ್ ಪ್ರಾಫಿಟ್. ಬೈ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂತ ಅರುಣ್ 2,000, ವರುಣ್ 2,500 4,500 ಬರುತ್ತೆ ಕ್ರೆಡಿಟ್ ಸೈಡ್. ಅಲ್ಲಿ ಮುಗಿಯುತ್ತೆ. 20 ಪ್ಲಸ್ 4,500 24,000 ಕ್ರೆಡಿಟ್ ಸೈಡ್ ಅಯ್ಯರ್ ಅಷ್ಟೇ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 80,000 ಇಂಟು 8/100 ಮಾಡ್ಕೊಳ್ಳಿ. 50,000 ಇಂಟು 8/100 ಮಾಡ್ಕೊಳ್ಳಿ. ಎಷ್ಟು ಅಮೌಂಟ್ ಬರುತ್ತೋ ಔಟರ್ ಕಾಲಮ್ ಅಲ್ಲಿ ಬರೀರಿ ಟೋಟಲ್ ಮಾಡ್ಕೊಂಡು. ಅರುಣ್ ಸ್ಯಾಲರಿ 3,000 ಅಂತ ಬರೀರಿ. ವರುಣ್ಸ್ ಕಮಿಷನ್ 2,000 ಅಂತ ಬರೀರಿ. ಪ್ರಾಫಿಟ್ ಬರುತ್ತೆ, ಅದನ್ನ 2:1 ರೇಷಿಯೋದಲ್ಲಿ ಡಿವೈಡ್ ಮಾಡಿ. ಅಂದ್ರೆ 2/3 ಕೇಳಿಸ್ಕೊತಾ ಇದ್ದೀರಾ? 2/3 1/3 ಮಾಡ್ಕೋಬೇಕು. 2/3 1/3 ಮಾಡ್ಕೋಬೇಕು. ಅದ್ರ ಪ್ರಾಫಿಟ್ 9,100 rupees ಬರುತ್ತೆ. ಅದ್ರ ಪ್ರಾಫಿಟ್ 9,100 rupees ಬರುತ್ತೆ. ಒನ್ಸ್ ಅಗೇನ್ ಅದ್ರ ಪ್ರಾಫಿಟ್ ಎಷ್ಟು ಬರುತ್ತೆ? 9,100 rupees. We are going to next problem my dear students. We are going to next problem. ನೆಕ್ಸ್ಟ್ ಪ್ರಾಬ್ಲಮ್ ಹೋದ್ರೆ ನಾವು ಏನಿದೆ ನೆಕ್ಸ್ಟ್ ಪ್ರಾಬ್ಲಮ್ ಅಲ್ಲಿ?
ನೋಡ್ಕೊಳ್ಳಿ ಮೈ ಡಿಯರ್ಸ್, ಇಲ್ಲಿದೆ ಪ್ರಾಬ್ಲಮ್. ಶಿವ ಅಂಡ್ ಬಸವ ಆರ್ ಪಾರ್ಟ್ನರ್ ಶೇರಿಂಗ್ ಪ್ರಾಫಿಟ್ಸ್ ಅಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 2:1. ಓಕೆ, ವೆರಿ ಗುಡ್. ಮತ್ತೆ ಅದೇ ರೇಷಿಯೋ ಸಿಕ್ತು. ಇಲ್ಲಿ ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ ನಿಮ್ಗೆ. ರೇಷಿಯೋ ಎಷ್ಟಿದೆ ಅವ್ರದ್ದು? 2:1. 2/3 1/3 ಮಾಡ್ಕೋಬೇಕು. ವಿತ್ ಕ್ಯಾಪಿಟಲ್ಸ್ ಆಫ್ 25,000 ಅಂಡ್ 15,000 ರೆಸ್ಪೆಕ್ಟಿವ್ಲಿ. ಅಲ್ಲಿಗೆ ಶಿವ ಕ್ಯಾಪಿಟಲ್ 25,000, ಬಸವ ಕ್ಯಾಪಿಟಲ್ 15,000. Interest on capital is charged at 6% per annum. Interest on capital 6%. Interest on capital 6%. Then Basava is to be allowed annual salary of 1,500. Annual salary of 1,500. ಯಾರಿಗೆ? ಬಸವ. ನೆನಪಿಟ್ಕೊಳ್ಳಿ, ಸ್ಯಾಲರಿ ಬಸವನಿಗೆ ಮಾತ್ರ ಇದೆ. ಡ್ಯೂರಿಂಗ್ ದ ಇಯರ್ 2015-16 they earned profit of rupees 10,000. ಇದು ನೆಟ್ ಪ್ರಾಫಿಟ್ ಮೈ ಡಿಯರ್ಸ್, ಇದು ನೆಟ್ ಪ್ರಾಫಿಟ್. ಸ್ಟೋರಿ ಕೊಟ್ಟಂಗೆ ಕೊಟ್ಬಿಟ್ಟಿದ್ದಾರೆ. ಪ್ರಾಬ್ಲಮ್ ಕನ್ಫ್ಯೂಸ್ ಆಗ್ಬೇಡಿ, ಸ್ಟೋರಿ ಇದ್ದಂಗಿದೆ ಪ್ರಾಬ್ಲಮ್, ಕನ್ಫ್ಯೂಸ್ ಆಗಬಾರ್ದು. ನೆಟ್ ಪ್ರಾಫಿಟ್ 10,000. A provision of rupees 2,000 is to be made in respect of commission to the manager. ಮ್ಯಾನೇಜರ್ಗೆ ಕಮಿಷನ್ ಅಂತ ಕೊಟ್ಟಿದ್ದಾರೆ. ಎಷ್ಟು? 2,000. ಮ್ಯಾನೇಜರ್ಸ್ ಕಮಿಷನ್ ಅಂತ ಕೊಟ್ರೆ ಮುಗಿತಪ್ಪ. ಹೊಸದು ಬೇರೆ ಕಲರ್ ಕೊಟ್ಬಿಡ್ತೀನಿ, ಬೇರೆ ಕಲರೇ ಕೊಟ್ಬಿಡ್ತೀನಿ. ಬಿಕಾಸ್ ನ್ಯೂ ಕಂಟೆಂಟ್ ಇದು ನ್ಯೂ ಕಂಟೆಂಟ್, ಹಾಗಾಗಿ ಬೇರೆ ಕಲರೇ ಕೊಟ್ಬಿಡ್ತೀನಿ. ಅರ್ಥ ಆಗ್ತಿದ್ಯಾ? ನ್ಯೂ ಕಂಟೆಂಟ್ ಇದು, ಅದಕ್ಕಾಗಿ ಬೇರೆ ಕಲರ್ ಕೊಡ್ತಾ ಇದ್ದೀನಿ. rupees 2,000 is to be made in respect of commission to the manager. ಮ್ಯಾನೇಜರ್ಸ್ ಕಮಿಷನ್ ಅಂತ ಬರೆದ್ರೆ ಮುಗೀತು, ಏನ್ ಟೆನ್ಷನ್ ತಗೋಬೇಡಿ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಶಿವ 1,500, ಬಸವ 1,000. ಇಷ್ಟೇ ನೋಡಪ್ಪ. ಶಿವ ಅಂಡ್ ಬಸವ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ಸ್ ಅಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 2:1 with capitals of 25,000 and 15,000. Our capital 25,000 to 15,000. Interest on capital 6%. Interest on capital 6% ಇದೆ. Interest on capital 6%. ಅರ್ಥ ಆಗ್ತಿದ್ಯಾ? Then Basava is to be allowed a annual salary of 1,500. ಬಸವನಿಗೆ annual salary 1,500 ಕೊಟ್ಟಿದ್ದಾರೆ. ಮತ್ತೆ ನೆಟ್ ಪ್ರಾಫಿಟ್ 10,000 ಇದೆ. ಅದಾದ್ಮೇಲೆ 2,000 rupees ಮ್ಯಾನೇಜರ್ಸ್ ಕಮಿಷನ್ ಕೊಡ್ತಾ ಇದ್ದಾರೆ. ಡ್ರಾಯಿಂಗ್ಸ್ ಕೊಟ್ಟಿದ್ದಾರೆ 1,500 and 1,000. 1,500 and 1,000 drawings ಕೊಟ್ಟಿದ್ದಾರೆ. Now we are going to preparing profit and loss appropriation account. Profit and loss appropriation account. ಇದಕ್ಕೆ ನೋಡಿ ಮೈ ಡಿಯರ್ಸ್, ಒನ್ಸ್ ಅಗೇನ್ ನೋಡಿ 2015-16 ಅಂತ ಕೊಟ್ಟಿದ್ದಾರೆ. ಪರ್ಟಿಕ್ಯುಲರ್ ಡೇಟ್ ಇಲ್ಲ. ಡೇಟ್ ಇಲ್ಲದೆ ಇರೋದ್ರಿಂದ ನೋಡಿ ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಆಸ್ ಆನ್ ಡ್ಯಾಶ್ 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 ಕೊಟ್ಟಿದ್ದೀನಿ. ಯಾಕೆಂದ್ರೆ ಪರ್ಟಿಕ್ಯುಲರ್ ಡೇಟ್ ಇಲ್ಲ. ಪ್ರಾಬ್ಲಮ್ ಅಲ್ಲಿ ಡೇಟ್ ಕೊಟ್ಟಿಲ್ಲ ಅಂದ್ರೆ ನೀವು ಈ ತರ ಡ್ಯಾಶ್ 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 ಕೊಟ್ಬಿಡ್ಬೇಕು. ಆಸ್ ಯೂಶುವಲ್ ಮೈ ಡಿಯರ್ಸ್, ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ ನೆಟ್ ಪ್ರಾಫಿಟ್. ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ ನೆಟ್ ಪ್ರಾಫಿಟ್ 10,000 ಪ್ರಾಬ್ಲಮ್ ಅಲ್ಲೇ ಕೊಟ್ಟಿದ್ದಾರೆ. ಬೈ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಇದು ಪ್ರಾಬ್ಲಮ್ ಅಲ್ಲೇ ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ. ಶಿವ 1,500, ಬಸವ 1,000, 2,500. ಬೇಕಾದ್ರೆ ಎರಡು ಇಲ್ಲಿದೆ ಅಂತ ತೋರಿಸ್ತೀನಿ. ನೋಡಿ ಇಲ್ಲಿದೆ ಪ್ರಾಫಿಟ್ 10,000, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಶಿವ 1,500, ಬಸವ 1,000. ಇಷ್ಟೇ ಮೈ ಡಿಯರ್ಸ್ ಕ್ರೆಡಿಟ್ ಸೈಡ್. 10 + 2 12,500 ಕ್ರೆಡಿಟ್ ಸೈಡ್ ಇರುತ್ತಪ್ಪ ಅಷ್ಟೇ. 12,500 ಕ್ರೆಡಿಟ್ ಸೈಡ್ ಇರುತ್ತೆ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಷ್ಟು ಪರ್ಸೆಂಟ್ ಕೇಳಿದ್ದಾರೆ ಇಲ್ಲಿ ನೋಡಿ ಮೈ ಡಿಯರ್ಸ್, 6% ಕೇಳಿದ್ದಾರೆ. ನೋಡ್ಕೊಳ್ಳಿ, ಶಿವ ಕ್ಯಾಪಿಟಲ್ 25,000 ಇದೆ. 25,000 into 6/100 ಮಾಡ್ಕೊಂಡ್ರೆ ನಿಮ್ಗೆ 1,500 rupees ಬರುತ್ತೆ. ಕ್ಯಾಲ್ಸಿಯಲ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಬಸವ 15,000 rupees ಇದೆ. 15,000 rupees ಇರೋದ್ರಿಂದ ಸೊ 15,000 into 6/100 ಮಾಡ್ಕೊಂಡ್ರೆ ನಿಮ್ಗೆ 900 rupees ಬರುತ್ತೆ ಮೈ ಡಿಯರ್ಸ್. 900 rupees ಬರುತ್ತೆ. 1,500 plus 900 2,400 ಟೋಟಲ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಆಗುತ್ತೆ ಮೈ ಡಿಯರ್ಸ್. ಟೋಟಲ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 2,400 ಬರುತ್ತೆ. ಸೊ ಅದಾದ್ಮೇಲೆ ಏನು ನಿಮ್ಗೆ ಒಂದು ಬಸವ ಸ್ಯಾಲರಿ ಅಂತ ಕೊಟ್ಟಿದ್ದಾರೆ ಮೈ ಡಿಯರ್ಸ್. ಬಸವ ಎಂಟೈಟಲ್ ಟು ಎ ಸ್ಯಾಲರಿ ಆಫ್ 1,500 ಅಂತ ಕೊಟ್ಟಿದ್ದಾರೆ. ಎ ಸ್ಯಾಲರಿ ಆಫ್ 1,500 ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಬಸವ ಈಸ್ ಟು ಬಿ ಅಲೌಡ್ ಆನ್ಯುವಲ್ ಸ್ಯಾಲರಿ ಆಫ್ 1,500 ಅಂತ ಕೊಟ್ಟಿದ್ದಾರೆ. ಇದಾದ್ಮೇಲೆ 2,000 ಈಸ್ ಟು ಬಿ ಮೇಡ್ ಇನ್ ರೆಸ್ಪೆಕ್ಟ್ ಆಫ್ ಕಮಿಷನ್ ಟು ದ ಮ್ಯಾನೇಜರ್ ಅಂತಿದೆ. ಅದನ್ನ ಮ್ಯಾನೇಜರ್ಸ್ ಕಮಿಷನ್ ಅಂತ ಮಾಡಿದೀನಿ. ಟು ಪ್ರಾವಿಷನ್ ಇದು ಮೈ ಡಿಯರ್ಸ್, ಇದು ಪ್ರಾವಿಷನ್ ಅಂತ PRO ಅಂತ ಕೊಟ್ಟಿದ್ದೀನಿ ಅಲ್ವಾ. ಪ್ರಾವಿಷನ್ ಫಾರ್ ಮ್ಯಾನೇಜರ್ಸ್ ಕಮಿಷನ್ 2,000 rupees ಕೊಟ್ಟಿದ್ದೀನಿ ಮೈ ಡಿಯರ್ಸ್. ರೈಟ್, ನೋಡಿ ಮೈ ಡಿಯರ್ಸ್ ಇಷ್ಟೇ ಇರೋದು. ಈಗ ನೋಡ್ಕೊಳ್ಳಿ, ಈ ಕಡೆ 12,500 ಇದೆ ಗ್ರೇಟರ್ ಬ್ಯಾಲೆನ್ಸ್. ಕ್ರೆಡಿಟ್ ಸೈಡ್ ಜಾಸ್ತಿ ಇದೆ ಅನ್ಕೊಂಡಿದೀನಿ.
12,500 ಇದೆ. ಈ ಸೈಡ್ ಎಷ್ಟಿದೆ ನೋಡಿ, 2,000 ಪ್ಲಸ್ 2,000 4,400 ಪ್ಲಸ್ 1,500 5,900 ಇದೆ. 5,900 rupees ಇದೆ. ಅಲ್ಲಿಗೆ 12,500 ಅಲ್ಲಿ 5,900 ಲೆಸ್ ಮಾಡಿದ್ರೆ ವಿ ಆರ್ ಗೆಟಿಂಗ್ ದ ಪ್ರಾಫಿಟ್ ಆಫ್ 6,600. ಇದು ಪ್ರಾಫಿಟ್. ಏನ್ ಮಾಡ್ಬೇಕು ಪ್ರಾಫಿಟ್ ನ? ಟ್ರಾನ್ಸ್ಫರ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಇನ್ ದ ರೇಷಿಯೋ ಆಫ್ 2:1 ಮೈ ಡಿಯರ್ಸ್. ಇದು 2:1. 2:1. ಈಗ ಯಾರ್ಯಾರು ಪಾರ್ಟ್ನರ್ಸ್? ಶಿವ, ಬಸವ ನೋಡಿ. 6,600 ಇಂಟು 2/3 4,400 ಬರುತ್ತೆ ಮೈ ಡಿಯರ್ಸ್. 6,600 ಇಂಟು 1/3 2,200 ಬರುತ್ತೆ ಮೈ ಡಿಯರ್ಸ್. 2,200 ಬರುತ್ತೆ. ಸೊ 4,400 2,200 ಇದನ್ನ ನೀವು ಟೋಟಲ್ ಮಾಡ್ಕೊಂಡ್ರೆ ನಿಮ್ಗೆ 100% ಎಷ್ಟು ಬರುತ್ತೆ? 6,600 rupees ಬರುತ್ತೆ. Wait a minute, my dears. 6,600 rupees ಬರುತ್ತೆ. ಇಲ್ಲಿ ನೋಡಿ ಮೈ ಡಿಯರ್ಸ್, 6,600 rupees ಬರುತ್ತೆ. ರೈಟ್. ಸೊ ಇದು ಯಾರು? ಶಿವ ಅಂಡ್ ಬಸವ ಪ್ರಾಬ್ಲಮ್ ಮೈ ಡಿಯರ್ಸ್. ಶಿವ ಅಂಡ್ ಬಸವ ಪ್ರಾಬ್ಲಮ್ ನೋಡ್ಕೊಳ್ಳಿ. ಇನ್ನು ಒಂದ್ಸಲಿ ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ, ನೋಡ್ಕೊಳ್ಳಿ ಮೈ ಡಿಯರ್ಸ್. ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಫಸ್ಟ್ ತಗೊಂಡಿದ್ದೀನಿ. ನೆಟ್ ಪ್ರಾಫಿಟ್ 10,000. ಬೈ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ 2,500. 12,500 ಆಗುತ್ತೆ ಅಷ್ಟೇ ಕ್ರೆಡಿಟ್ ಸೈಡ್. 2 ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಮೈ ಡಿಯರ್ಸ್. 2 ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಸೊ ಶಿವ ಅದು 1,500, ಬಸವ 900, ಟೋಟಲ್ 2,400 ಆಗುತ್ತೆ. 2 ಬಸವ ಸ್ಯಾಲರಿ. ಬಸವರದು ಸ್ಯಾಲರಿ 1,500 ಇದೆ. 2 ಪ್ರಾವಿಷನ್ ಫಾರ್ ಮ್ಯಾನೇಜರ್ಸ್ ಕಮಿಷನ್ 2,000. ಪ್ರಾಫಿಟ್ 6,600. ಅದನ್ನ ಡಿವೈಡ್ ಮಾಡಿದ್ರೆ 4,400 ಫಾರ್ ಶಿವ ಬರುತ್ತೆ. ಬಸವ 2,200 ಬರುತ್ತೆ. ಎರಡು ಟೋಟಲ್ ಮಾಡಿದ್ರೆ 6,600 ಇರುತ್ತೆ. ನೆಕ್ಸ್ಟ್ ಪ್ರಾಬ್ಲಮ್ ಮೈ ಡಿಯರ್ಸ್. ನೆಕ್ಸ್ಟ್ ಪ್ರಾಬ್ಲಮ್ ನಾವು ನೋಡಬಹುದು. ನೆಕ್ಸ್ಟ್ ಪ್ರಾಬ್ಲಮ್ ಏನಿದೆ ನೋಡ್ಬಿಡೋಣ ಮೈ ಡಿಯರ್ಸ್. ವೇಟ್ ಎ ಮಿನಿಟ್. ಮೈ ಡಿಯರ್ಸ್ ಎಲ್ಲರಿಗೂ ಕಾಣಿಸ್ತಿದೆ ಅನ್ಕೊಂಡಿದೀನಿ. ನೋಡ್ಕೊಳ್ಳಿ. ಪ್ರಥಮ್ ಅಂಡ್ ಚೇತನ್, ಕರೆಕ್ಟಾ? ಪ್ರಥಮ್ ಅಂಡ್ ಚೇತನ್ ಆರ್ ಪಾರ್ಟ್ನರ್ ಶೇರಿಂಗ್ ಪ್ರಾಫಿಟ್ಸ್ ಅಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 3:2. ಮತ್ತೆ ಓಲ್ಡ್ ರೇಷಿಯೋಗೆ ಬಂದ್ವಿ ನಾವು. 3:2 ಮೈ ಡಿಯರ್ಸ್. ರೇಷಿಯೋ ಅವ್ರದ್ದು 3:2. ಪ್ರಥಮ್ ಮತ್ತೆ ಚೇತನ್ ಅನ್ನೋರು ಪಾರ್ಟ್ನರ್ಸ್ ಆಗಿರ್ತಾರೆ. 3:2 ರೇಷಿಯೋ. 1/4/2007 ದೇ ಹ್ಯಾಡ್ ಕ್ಯಾಪಿಟಲ್ಸ್ ಆಫ್ 60,000 and 40,000 ರೆಸ್ಪೆಕ್ಟಿವ್ಲಿ. ಅವರ ಕ್ಯಾಪಿಟಲ್ಸ್ ಎಷ್ಟಿದೆ? 60,000 ಮತ್ತೆ 40,000 ಆಗೋಷ್ಟು ಕ್ಯಾಪಿಟಲ್ಸ್ ಇದೆ ಅವ್ರದ್ದು. ಅಲ್ಲಿಗೆ ಪ್ರಥಮ್ ಕ್ಯಾಪಿಟಲ್ 60,000 ಅಂಡ್ ಚೇತನ್ ಕ್ಯಾಪಿಟಲ್ 40,000 ಮೈ ಡಿಯರ್ಸ್. ಪ್ರಥಮ್ ಎಷ್ಟಿದೆ? ಕ್ಯಾಪಿಟಲ್ 60,000 ಇದೆ. ಅಂಡ್ ಪ್ರಥಮ್ದು ಚೇತನ್ ಎಷ್ಟಿದೆ? 40,000 ಇದೆ. ಪ್ರಥಮ್ದು 60,000 ಇದೆ. ಅಕಾರ್ಡಿಂಗ್ ಟು wait a minute my dears, according to their partnership deed they are entitled to the following. ಪಾಲುಗಾರಿಕಾ ಕರಾರು ಪತ್ರದ ಪ್ರಕಾರ ಅವರು ಇವೆಲ್ಲ ತಗೋಬಹುದು. ಏನೇನು? ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 6% per annum my dears. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 6% per annum. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ 5% per annum. very very important, very very important. ಚೇತನ್ is allowed a salary of 500 PM ಅಂತಿದೆ ನೋಡಿ ಮೈ ಡಿಯರ್ಸ್. PM ಅಂತ ಕೊಟ್ಟಿದ್ದಾರೆ. PM ಅಂದ್ರೆ ಏನು? ಪರ್ ಮಂತ್ ಅಂತ ಮೈ ಡಿಯರ್ಸ್. ಏನು? ಪರ್ ಮಂತ್. ಇಲ್ಲಿ ಬ್ರಾಕೆಟ್ ಅಲ್ಲಿ ಬರ್ದಿರ್ತೀನಿ. PM ಅಂದ್ರೆ ಏನು ಅಂದ್ರೆ ಪರ್ ಮಂತ್ ಅಂತ. ಅಂದ್ರೆ ಒಂದು ತಿಂಗಳಿಗೆ ಅವ್ರು ಕೊಟ್ಟಿರೋದು ಪರ್ ಮಂತ್. ಫಾರ್ ಫಸ್ಟ್ 6 months, ಇನ್ನು ಇದೆ ಇಂಪಾರ್ಟೆಂಟ್. ಫಾರ್ ಫಸ್ಟ್ 6 months and for remaining period 1,000 per month. For remaining period 1,000 per month. very 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 important. ಅಂದ್ರೆ ಚೇತನ್ ಸ್ಯಾಲರಿ ತಗೊಂತಾ ಇದ್ದಾರೆ. ಯಾವ ತರ ಕೇಳಿಸ್ಕೊಳ್ಳಿ. ಇಂಪಾರ್ಟೆಂಟ್ ಅಷ್ಟೇ. ಚೇತನ್ ಸ್ಯಾಲರಿ ತಗೊಳ್ತಾ ಇದ್ದಾರೆ. ಯಾವ ತರ ಅಂದ್ರೆ ಪರ್ ಮಂತ್, ಒಂದು ಮಂತ್ಗೆ 500 rupees. ಫಸ್ಟ್ 6 ತಿಂಗಳಿಗೆ 500 ರೂಪಾಯಿ ಒಂದು ತಿಂಗಳಿಗೆ. ರಿಮೈನಿಂಗ್ ಎಷ್ಟಿರುತ್ತೆ? ರೀ ನೀವೇ ರೀ, ಎಷ್ಟಿರುತ್ತೆ? ಒಂದು ವರ್ಷದಲ್ಲಿ ಎಷ್ಟು ತಿಂಗಳು? 12 months. 6 monthsಗೆ 500 ತಗೋತಾರೆ. ಇನ್ ರಿಮೈನಿಂಗ್ ಎಷ್ಟಿರುತ್ತೆ? 6 months ಇರುತ್ತೆ. ಇನ್ನು 6 monthsಗೆ 1,000 per month ತಗೋತಾರೆ. ಅಂದ್ರೆ ಫಸ್ಟ್ 6 ತಿಂಗಳು 500 ರೂಪಾಯಿ ಒಂದು ತಿಂಗಳು ತಗೋತಾರೆ. ನೆಕ್ಸ್ಟ್ 6 ತಿಂಗಳು
₹1,000 ಒಂದ್ ತಿಂಗಳು ತಗೋತಾರೆ. ಇದು ಮೆಥಡ್. ಎರಡೂನು ಸ್ಯಾಲರಿನೇ. ನೆಕ್ಸ್ಟ್, ದೇರ್ ಡ್ರಾಯಿಂಗ್ಸ್ ಡ್ಯೂರಿಂಗ್ ದ ಇಯರ್. ಪ್ರಥಮ್ 8,000, ಚೇತನ್ 10,000. ನಮಗ್ ಬೇಕಿಲ್ಲ ಡ್ರಾಯಿಂಗ್ಸ್, ಇದೇ ಪ್ರಾಬ್ಲಮ್ ಅಲ್ಲಿ ಬೇಕಿಲ್ಲ. ಬಟ್ ಇದು ಇಂಪಾರ್ಟೆಂಟ್ ಮೈ ಡಿಯರ್ಸ್. ಇಂಟ್ರೆಸ್ಟ್ ಆನ್ ಸೇಮ್ ಬೀಯಿಂಗ್. ಫಸ್ಟ್ ಪ್ರಾಬ್ಲಮ್ ಅಲ್ಲಿ ಹೇಳಿದೀನಿ. ಇಂಟ್ರೆಸ್ಟ್ ಆನ್ ಸೇಮ್ ಬೀಯಿಂಗ್ ಅಂದ್ರೆ ಏನು ಅಂತ ಫಸ್ಟ್ ಪ್ರಾಬ್ಲಮ್ ಅಲ್ಲಿ ಹೇಳಿದೀನಿ. ಇಂಟ್ರೆಸ್ಟ್ ಆನ್ ಸೇಮ್ ಬೀಯಿಂಗ್ ಅಂದ್ರೆ ಡ್ರಾಯಿಂಗ್ಸ್. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್, ಎಸ್ಪೆಷಲಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಸರ್ ಇಲ್ಲಿ ಪರ್ಸೆಂಟೇಜ್ ಕೊಟ್ಟಿದ್ದಾರೆ, ಏನ್ ಮಾಡೋದು ನಾವು? ಪರ್ಸೆಂಟೇಜ್ ಕೊಟ್ಟಿದ್ದಾರೆ, ಬೇಡ, ಪರ್ಸೆಂಟೇಜ್ ಕನ್ಸಿಡರ್ ಮಾಡಬಾರ್ದು. ಅಲ್ಲಿಗೆ ಅಮೌಂಟೇ ತಗೋಬೇಕು. 99% ಪ್ರಾಬ್ಲಮ್ಸ್ ಅಲ್ಲಿ ಅಮೌಂಟ್ ಕೊಟ್ಟಿರ್ತಾನೆ, ಅಮೌಂಟೇ ತಗೊಳ್ಳಿ, ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡಬೇಡಿ. ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಪರ್ಸೆಂಟೇಜ್ ಕೊಟ್ಟಿದ್ರು, ಅಮೌಂಟ್ ನೇ ತಗೋಬೇಕು. ಇಲ್ಲಿ ಕೊಟ್ಟಿದ್ದಾರೆ ಇಂಟ್ರೆಸ್ಟ್ ಆನ್ ಸೇಮ್ ಬೀಯಿಂಗ್. ದ ಪ್ರಾಫಿಟ್ ಆಫ್ ದ ಇಯರ್ ಬಿಫೋರ್ ಮೇಕಿಂಗ್ ದ ಎಬೋವ್ ಅಡ್ಜಸ್ಟ್ಮೆಂಟ್ಸ್ 24,100. 24,100 ಅಂದ್ರೆ ಪ್ರಾಫಿಟ್ ಎಷ್ಟಿದೆ? 24,100 ಇದೆ. ಮೈ ಡಿಯರ್ಸ್, ಸ್ವಲ್ಪ ಡಿಫಿಕಲ್ಟಿ ಇದೆ ಪ್ರಾಬ್ಲಮ್. ಇನ್ನೊಂದ್ಸಲ ಎಕ್ಸ್ಪ್ಲೈನ್ ಮಾಡ್ತೀನಿ ಪ್ರಾಬ್ಲಮ್ ನೋಡಿ. ಪ್ರಥಮ್ ಮತ್ತೆ ಚೇತನ್ ಅನ್ನುವಂತ ಇಬ್ಬರು ಪಾರ್ಟ್ನರ್ಸ್ ಇರ್ತಾರೆ. ಅವರ ರೇಷಿಯೋ 3:2. ಅವರು ಪ್ರಥಮ್ 60,000 ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಆಸ್ ಎ ಕ್ಯಾಪಿಟಲ್. ಚೇತನ್ 40,000 ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಆಸ್ ಎ ಕ್ಯಾಪಿಟಲ್. They are eligible for 6% interest on capital. 6% interest on capital. Then interest on drawings 5% per annum ಅಂತ ಕೊಟ್ಟಿದ್ದಾರೆ. ತಗೋಬಾರ್ದು. Then ಚೇತನ್ ಫಸ್ಟ್ 6 months ₹500 ತಗೋತಾರೆ. ನೆಕ್ಸ್ಟ್ 6 months ₹1,000 ತಗೋತಾರೆ ಆಸ್ ಎ ಸ್ಯಾಲರಿ. ಡ್ರಾಯಿಂಗ್ಸ್ ನಮಗೆ ಬೇಕಿಲ್ಲ. ಇಂಟ್ರೆಸ್ಟ್ ಆನ್ ಸೇಮ್ ಬೀಯಿಂಗ್ ಅಂತ ಕೊಟ್ಟಿದ್ದಾರೆ. ಇಂಟ್ರೆಸ್ಟ್ ಆನ್ ದ ಸೇಮ್ 400, 500 ರೆಸ್ಪೆಕ್ಟಿವ್ಲಿ. ಇದು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ನೆಟ್ ಪ್ರಾಫಿಟ್ ಕೊಟ್ಟಿದ್ದಾರೆ 24,100. Now we are going to solving profit and loss appropriation account. ಯಾವ ಡೇಟ್ಗೆ? 31st March 2018 ಮಾಡ್ಬೇಕು ಮೈ ಡಿಯರ್ಸ್. 31st March 2018 ಗೆ ನಾವು ಪ್ರಾಬ್ಲಮ್ ನ ಸಾಲ್ವ್ ಮಾಡಬೇಕಾಗುತ್ತೆ. ನೋಡಿ ಮೈ ಡಿಯರ್ಸ್, ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಆಸ್ ಆನ್ 31st March 2018. particulars amount rupees. First one ನಾವು ಕನ್ಸಿಡರ್ ಮಾಡೋದು ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ ನೆಟ್ ಪ್ರಾಫಿಟ್ ಆಸ್ ಪರ್ ದ ಪ್ರಾಬ್ಲಮ್. ಎಷ್ಟಿದೆ? 21,400 rupees ಇದೆ. 21,400 rupees ಇದೆ. Then interest on drawings ಪ್ರಥಮ್ 400, ಚೇತನ್ 500. ಲಾಸ್ಟ್ ಅಲ್ಲಿ ಕೊಟ್ಟಿದ್ದಾರೆ ಮೈ ಡಿಯರ್ಸ್, ಇಲ್ಲಿದೆ ನೋಡಿ. ಪ್ರಥಮ್ 400, ಚೇತನ್ 500. ಟೋಟಲ್ 900 rupees ಬರುತ್ತೆ ಮೈ ಡಿಯರ್ಸ್. ಟೋಟಲ್ ಎಷ್ಟು ಬರುತ್ತೆ? 900 rupees ಬರುತ್ತೆ. ಎರಡೇ. ದೆನ್ ಡೆಬಿಟ್ ಸೈಡ್ ಮೈ ಡಿಯರ್ಸ್. ಡೆಬಿಟ್ ಸೈಡ್ ನೋಡಿ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಎಷ್ಟಿದೆ? ಪ್ರಥಮ್ 60,000 into 6/100 ಮಾಡಿದ್ರೆ 3,600 ಬರುತ್ತೆ. 3,600 ಬರುತ್ತೆ. ಚೇತನ್ 40,000 into 6/100 ಮಾಡಿದ್ರೆ 2,400 ಬರುತ್ತೆ ಮೈ ಡಿಯರ್ಸ್. 2,400 ಬರುತ್ತೆ. 3,600, 2,400 ಟೋಟಲ್ ಮಾಡ್ಕೊಂಡ್ರೆ ನಿಮ್ಗೆ 6,000 rupees ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಬರುತ್ತೆ. ದೆನ್ ವೆರಿ ಇಂಪಾರ್ಟೆಂಟ್, ಚೇತನ್ ಸ್ಯಾಲರಿ ಏನು? ಈ ಪ್ರಾಬ್ಲಮ್ ಏನು ಅಂದ್ರೆ ಫಸ್ಟ್ 6 months ಗೆ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದೀನಿ ಮೈ ಡಿಯರ್ಸ್. ಫಸ್ಟ್ 6 months ಗೆ 500 into 6, ಒಂದು ತಿಂಗಳಿಗೆ 500 rupees ಮಾಡ್ಕೊಂಡಿದ್ದಾರೆ. ಅಲ್ಲಿಗೆ ಇದು ಎಷ್ಟು ಬರುತ್ತೆ? 500 into 6 ನೀವು ಮಾಡ್ಕೊಂಡ್ರೆ 3,000 rupees ಬರುತ್ತೆ ಮೈ ಡಿಯರ್ಸ್. wait a minute 3,000 rupees ಬರುತ್ತೆ. ಅದೇ ನೆಕ್ಸ್ಟ್ 6 months ಏನ್ ಮಾಡಿದ್ದಾರೆ ಅವರು ಮೈ ಡಿಯರ್ಸ್? ಕೇಳಿಸ್ಕೊಳ್ಳಿ, ಮಿಸ್ ಮಾಡಬೇಡಿ. ನೆಕ್ಸ್ಟ್ 6 months ಏನ್ ಮಾಡಿದ್ದಾರೆ ಅವರು? 1,000 ಫಾರ್ ರಿಮೈನಿಂಗ್ ಪೀರಿಯಡ್ ಅಂತ ಕೊಟ್ಟಿದ್ದಾರೆ ಮೈ ಡಿಯರ್ಸ್. 1,000 ಫಾರ್ ರಿಮೈನಿಂಗ್ ಪೀರಿಯಡ್ ಅಂತ ಕೊಟ್ಟಿದ್ದಾರೆ. 1,000 ಫಾರ್ ರಿಮೈನಿಂಗ್ ಪೀರಿಯಡ್ ಅಂದಾಗ 1,000 into 6 ಎಷ್ಟಾಗುತ್ತೆ? 6,000 ಆಗುತ್ತೆ. ಅರ್ಥ ಆಯ್ತಾ ಇದು ಕಾನ್ಸೆಪ್ಟ್? ಮೊದಲ 6 ತಿಂಗಳು ಅವ್ರು ₹500 ಒಂದ್ ತಿಂಗಳಿಗೆ ತಗೊಂಡಿದ್ದಾರೆ, 3,000 ಆಗುತ್ತೆ. ಇನ್ನು ಉಳಿದ 6 ತಿಂಗಳಿಗೆ 1,000 rupees ಪರ್ ಮಂತ್ ತಗೊಂಡಿದ್ದಾರೆ. ಇನ್ನು 6 ತಿಂಗಳು ಇರುತ್ತೆ. 1,000 into 6, 6,000 ಆಗುತ್ತೆ. ಟೋಟಲ್ 9,000 rupees ಸ್ಯಾಲರಿ ಟು ದ ಚೇತನ್. ಇಷ್ಟೇನಪ್ಪ ಇರೋದು? 1, 2, 3, 4. 24,100 ಪ್ಲಸ್ 900 25,000 ಬರುತ್ತೆ. 25 ಅಲ್ಲಿ 6 plus 9 ಎಷ್ಟಾಗುತ್ತೆ? 15,000 ಲೆಸ್ ಮಾಡಿದ್ರೆ ಪ್ರಾಫಿಟ್ ನಿಮ್ಗೆ ಎಷ್ಟು ಬರುತ್ತೆ? ಎಕ್ಸಾಕ್ಟ್ ರೌಂಡ್ ಫಿಗರ್ ಬರುತ್ತಪ್ಪ, 10,000 ಬರುತ್ತೆ. 10,000 ದಟ್ ಈಸ್ ಪ್ರಾಫಿಟ್. ಟೋಟಲ್ 25,000 ಇದೆ. ಟ್ರಾನ್ಸ್ಫರ್ ಟು ಲೆಸರ್ ಸೈಡ್ 25,000 ಅಲ್ಲಿ
6,000 plus 9,000 ಲೆಸ್ ಮಾಡಿದ್ರೆ 10,000 rupees ಪ್ರಾಫಿಟ್ ಬರುತ್ತೆ. ಟ್ರಾನ್ಸ್ಫರ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಇನ್ ದ ರೇಷಿಯೋ ಆಫ್ 3:2. ಪ್ರಥಮ್ ಒಂದು ನಿಮಿಷ 10,000 ಇರೋದು 10,000 into 3/5, 10,000 into 2/5. 2/5. ಓಕೆನಾ? ಒಂದು ನಿಮಿಷ. ರೇಷಿಯೋ 3:2 ರೇಷಿಯೋ ಇರೋದ್ರಿಂದ 3/5 2/5 ಬರುತ್ತೆ. ಸೊ ಅಲ್ಲಿಗೆ ಪ್ರಥಮ್ಗೆ 6,000 ಬರುತ್ತೆ, ಚೇತನ್ಗೆ 4,000 ಬರುತ್ತೆ. ಅಲ್ಲಿಗೆ ಈ ಪ್ರಾಬ್ಲಮ್ ಮುಗಿಯುತ್ತೆ. ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಒನ್ ಮೋರ್ ಪ್ರಾಬ್ಲಮ್ ಮೈ ಡಿಯರ್ಸ್. ಒನ್ ಮೋರ್ ಪ್ರಾಬ್ಲಮ್ ಮೈ ಡಿಯರ್ಸ್. ಇಲ್ಲಿದೆ ಪ್ರಾಬ್ಲಮ್ ಕಾಣಿಸ್ತಿದೆ ಅನ್ಕೊಂಡಿದೀನಿ. ಪ್ರಾಬ್ಲಮ್ ಕ್ಲಿಯರ್ ಆಗಿ ಕಾಣಿಸ್ತಿದೆ ಅನ್ಕೊಂಡಿದೀನಿ. 3 ಜನ ಇದ್ದಾರೆ, ABC ಇದ್ದಾರೆ, 3 ಮೆಂಬರ್ಸ್ ಪಾರ್ಟ್ನರ್ಸ್ ಇದು. ಫಸ್ಟ್ ಟೈಮ್ ABC ಆರ್ ಪಾರ್ಟ್ನರ್ಸ್. ದೇ ಕಾಂಟ್ರಿಬ್ಯೂಟ್ ಕ್ಯಾಪಿಟಲ್ಸ್ ಆಫ್ rupees 1,80,000 and 60,000 ರೆಸ್ಪೆಕ್ಟಿವ್ಲಿ. ಅವರ ಕ್ಯಾಪಿಟಲ್ಸ್, ಅಲ್ಲಿಗೆ ಅವ್ರ ಕ್ಯಾಪಿಟಲ್ಸ್ ಅಂದಾಗ ನಿಮ್ಗೆ ಯಾವ್ದು ಬರುತ್ತೆ? A 1 lakh, B 80,000 and C 60,000 capitals. They agreed to share profit and losses in the ratio of, very important, 3:2:1. 3:2:1 ಅಂದ್ರೆ 3 plus 2 plus 1 ಮಾಡ್ಕೋಬೇಕು. 3/6, 2/6, 1/6. Next, A is to be paid salary of rupees 1,500 per month. My dears, ಮತ್ತೆ ಹೊಸದು 1,500 per month. A ಗೆ ಸ್ಯಾಲರಿ 1,500, ಒಂದು ತಿಂಗಳಿಗೆ 1,500 ಕೊಡ್ತಾರೆ. ವರ್ಷದಲ್ಲಿ ಎಷ್ಟು ತಿಂಗಳಿರುತ್ತೆ? 12 ತಿಂಗಳಿರುತ್ತೆ. ಅದಕ್ಕೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. B a commission of 10,000 per annum. ಪರ್ ಆನಮ್ ಅಂತ ಕೊಟ್ರೆ ತಲೆನೋವೇ ಇಲ್ಲ. ಪರ್ ಆನಮ್ ಅಂದ್ರೆ ಏನು? ವರ್ಷಕ್ಕೆ. B ಗೆ ಒಂದು ವರ್ಷಕ್ಕೆ ಕಮಿಷನ್ ಅಂತ ಎಷ್ಟು ಕೊಡ್ತಾ ಇದೀವಿ? 10,000 ಕೊಡ್ತಾ ಇದೀವಿ, ಸಮಸ್ಯೆ ಇಲ್ಲ. It is also provided that interest is to be allowed at 6% on their capital. ಅಲ್ಲಿಗೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಷ್ಟು? 6%. The drawings were 10,000, B 8,000, C 6,000. ನಮಗ್ ಬೇಕಿಲ್ಲ ಡ್ರಾಯಿಂಗ್ಸ್, ನಮಗ್ ಬೇಕಿಲ್ಲ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಬೇಕು. ABC were, ಇಲ್ಲಿದೆ ನೋಡಿ, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ABC were ರೆಸ್ಪೆಕ್ಟಿವ್ಲಿ ಅಂತ ಕೊಟ್ಟಿದ್ದಾರೆ. 500, 400, 300 ಇದು ತಗೋಬೇಕು. ನೆಕ್ಸ್ಟ್, the net profit during the year 2018 70,000. ಇದು ಬೇಕು ನಮ್ಗೆ, ಇದು ಬೇಕು. ನೆಟ್ ಪ್ರಾಫಿಟ್ 70,000. ಇನ್ನೊಂದ್ಸಲಿ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ ಪ್ರಾಬ್ಲಮ್ ನೋಡಿ. ABC ಅಂತ 3 ಜನ ಪಾರ್ಟ್ನರ್ಸ್ ಇದ್ದಾರೆ. ಅವ್ರ ರೇಷಿಯೋ 3:2:1. A ಇನ್ವೆಸ್ಟ್ಮೆಂಟ್ 1 lakh, B ಇನ್ವೆಸ್ಟ್ಮೆಂಟ್ 80,000, C ಇನ್ವೆಸ್ಟ್ಮೆಂಟ್ 60,000. A ಗೆ ಸ್ಯಾಲರಿ, ಮಂತ್ಲಿ ಸ್ಯಾಲರಿ ಕೊಡ್ತಾ ಇದೀವಿ, ತಿಂಗಳಿಗೆ 1,500 ಕೊಡ್ತಾ ಇದೀವಿ, 12 ತಿಂಗಳು ಇರುತ್ತೆ, ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. B ಗೆ 10,000 ಕಮಿಷನ್ ವರ್ಷಕ್ಕೆ ಕೊಟ್ಬಿಡ್ತಿದೀವಿ. ಎಲ್ಲಾರ್ಗು 6% ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕೊಡ್ತೀವಿ. ಅವರ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ A 500, B 400, C 300 ಇದೆ. ನೆಟ್ ಪ್ರಾಫಿಟ್ ಆ ವರ್ಷದ ಎಷ್ಟಿದೆ? 70,000 ಇದೆ. ನೆಟ್ ಪ್ರಾಫಿಟ್ ಎಷ್ಟಿದೆ? 70,000 ಇದೆ. ಸೊ ಅಲ್ಲಿಗೆ ನಾವು ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ 2018 ಮಾಡಬೇಕು. 2018 ರೈಟಾ? ಅಲ್ಲಿ ಡೇಟ್ ಇಲ್ಲದೆ ಇರೋದಕ್ಕೆ ಡ್ಯಾಶ್ 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 ಕೊಟ್ಬಿಟ್ಟಿದ್ದೀನಿ. ನೋಡಿ ಮೈ ಡಿಯರ್ಸ್, ಪ್ರಾಬ್ಲಮ್ ಸೊಲ್ಯೂಷನ್ ಬಂದ್ಬಿಟ್ವಿ. ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ ನೆಟ್ ಪ್ರಾಫಿಟ್. ಮೈ ಡಿಯರ್ಸ್, ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ ನೆಟ್ ಪ್ರಾಫಿಟ್ ಎಷ್ಟಿದೆ? 70,000 ಇದೆ. ಪ್ರಾಬ್ಲಮ್ ಅಲ್ಲಿ ಅವರೇ ಇಂಡಿಕೇಟ್ ಮಾಡಿದ್ದಾರೆ ಲಾಸ್ಟ್ ಅಲ್ಲಿ, ಇಲ್ಲಿದೆ 70,000. ಇದು ಬಿಟ್ರೆ ಈಗ ನಾವು ಡ್ರಾಯಿಂಗ್ಸ್ ತಗೋಬೇಕು ಮೈ ಡಿಯರ್ಸ್. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ 500, 400, 300 ತಗೋಬೇಕಾಗುತ್ತೆ. ಇಲ್ಲಿದೆ ಬೈ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ನೋಡಿ. A 500 ಇದೆ, B 400 ಇದೆ, C 300 ಇದೆ. ಟೋಟಲ್ ನಮ್ಗೆ 500, 400, 900 plus 300, 1,200 rupees ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಬರುತ್ತೆ. 1,200 rupees ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಬರುತ್ತೆ. ಇಷ್ಟೇ. 70 plus 1,200, 71,200 ಟೋಟಲ್. 71,200 ಟೋಟಲ್. ದೆನ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂತ ಬಂದಾಗ A 1 lakh ಕ್ಯಾಪಿಟಲ್ ಇದೆ, 6% ಮಾಡಿದೀವಿ. B 80,000 into 6%, C 60,000 into 6% ಮಾಡ್ಕೊಂಡ್ರೆ ನಮ್ಗೆ ಎಷ್ಟೆಷ್ಟು ಬಂದಿದೆ ಅಮೌಂಟ್ ಅಂದ್ರೆ
ಎ ಗೆ 6000 rupees ಬರುತ್ತೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಬಿ ಗೆ 4800 rupees ಬರುತ್ತೆ, ಸಿ ಗೆ 3600 rupees ಬರುತ್ತೆ. ಈ ಮೂರನ್ನ ಟೋಟಲ್ ಮಾಡ್ಕೊಂಡ್ರೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಮೂರನ್ನು ಟೋಟಲ್ ಮಾಡ್ಕೊಂಡ್ರೆ ನಿಮಗೆ ಟೋಟಲ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 14,400 rupees ಬರುತ್ತೆ. 6,000 ಪ್ಲಸ್ 4,800 10,800 ಆಗುತ್ತೆ. 10,800 ಪ್ಲಸ್ 3,600 14,400 rupees ಆಗುತ್ತೆ. ನೌ ದೆನ್ ನೆಕ್ಸ್ಟ್ ಏನು ನಮ್ ಕಾನ್ಸೆಪ್ಟ್ ಅಂದ್ರೆ ಟು ಎಸ್ ಸ್ಯಾಲರಿ ಏನ್ ಕೊಟ್ಟಿದ್ದಾರೆ, ಸ್ಯಾಲರಿ ಹೇಗೆ ಏನ್ ಸ್ಯಾಲರಿ ಕೊಡ್ಬೇಕು ಅಂತ ಹೇಳಿದ್ದಾರೆ 1,500 ಪರ್ ಮಂತ್ ಅಂತ ಕೊಟ್ಟಿದ್ದಾರೆ. 1,500 ಪರ್ ಮಂತ್, ಒಂದು ತಿಂಗಳಿಗೆ 1,500 ಆದ್ರೆ ಒಂದು ವರ್ಷದಲ್ಲಿ 12 ತಿಂಗಳು ಇರುತ್ತೆ. 1,500 into 12 ಮಾಡ್ಕೊಂಡ್ರೆ 18,000 ಬರುತ್ತೆ ಮೈ ಡಿಯರ್ಸ್, 18,000 ಬರುತ್ತೆ. ನೆಕ್ಸ್ಟ್ ಬೀಸ್ ಕಮಿಷನ್ ಅವರೇ ಕೊಟ್ಬಿಟ್ಟಿದ್ದಾರೆ, ಆನ್ಯುಯಲ್ ಕಮಿಷನ್ ಅಂತ ಕೊಟ್ಟಿದ್ದಾರೆ, ತಲೆನೋವಿಲ್ಲ. ಸೊ 10,000 rupees ಬೀಸ್ ಕಮಿಷನ್ ಇಷ್ಟೇ ಮೈ ಡಿಯರ್ಸ್. ಅಲ್ಲಿಗೆ 70,000 ಪ್ಲಸ್ 1,200 71,200 ಅಲ್ಲಿ ಈ ಒಂದು ಇದು ಮೂರನ್ನು ಲೆಸ್ ಮಾಡಬೇಕು. ಎಷ್ಟಿದೆ 14,400 18,000 ಪ್ಲಸ್ 10,000 28 ಪ್ಲಸ್ 14 42,400 ಲೆಸ್ ಮಾಡ್ಕೊಂಡ್ರೆ ನಮ್ಗೆ ಪ್ರಾಫಿಟ್ ಅಂತ 28,800 rupees ಬರುತ್ತೆ. ಸೊ ಅದನ್ನ ಡಿವೈಡ್ ಮಾಡಿದೀನಿ ನೋಡಿ ಮೈ ಡಿಯರ್ಸ್, ಅದನ್ನ ಡಿವೈಡ್ ಮಾಡಿದೀನಿ. ಯಾವ ತರ ಡಿವೈಡ್ ಮಾಡಿದೀನಿ, ಟ್ರಾನ್ಸ್ಫರ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಇನ್ ದ ರೇಷಿಯೋ ಆಫ್ 3:2:1. ಎ 28,800 into 3/6. ಯಾಕೆ 3/6 ಬರುತ್ತೆ, 3:2:1 ಇರೋದ್ರಿಂದ 3 plus 2 plus 1 6 ಬರುತ್ತೆ. then 28,800 into 2/6, then 28,800 into 1/6 ಮಾಡ್ಕೊಂಡ್ರೆ ಎ ಗೆ ಕ್ಯಾಲ್ಸಿಯಲ್ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ 14,400 ಬರುತ್ತೆ, ಬಿ ಗೆ 9,600 ಬರುತ್ತೆ, ಸಿ ಗೆ 4,800 ಬರುತ್ತೆ. ಸೊ ದಿಸ್ ಇಸ್ ಕಾಲ್ಡ್ preparation of profit and loss appropriation account. Profit and loss appropriation account. ನೋಡಿ ಮೈ ಡಿಯರ್ಸ್, ಪ್ರಾಬ್ಲಮ್ ಎಲ್ಲ ಒಂದೇ ಕಡೆ ಬಂದಿದೆ, ನೋಡ್ಕೊಳ್ಳಿ. ರೈಟ್, ಫಸ್ಟ್ ಇಂಟ್ರೆಸ್ಟ್ ಆನ್ ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ ನೆಟ್ ಪ್ರಾಫಿಟ್ 70,000 ಇದೆ ಪ್ರಾಬ್ಲಮ್ ಅಲ್ಲಿ ತಗೊಂಡಿದ್ದೀನಿ. ಬೈ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಎ 500 ಬಿ 400 ಸಿ 300 ಟೋಟಲ್ ಮಾಡಿದ್ರೆ 1,200 ಬರುತ್ತೆ, ತಗೊಂಡಿದ್ದೀನಿ ಅಷ್ಟೇ. ಕ್ರೆಡಿಟ್ ಸೈಡ್. ಡೆಬಿಟ್ ಸೈಡ್ ಬಂದಾಗ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 1 lakh ಮೇಲೆ 6% ಮಾಡಿದ್ರೆ 6,000 ಬರುತ್ತೆ, 80,000 ಮೇಲೆ 6% ಮಾಡಿದ್ರೆ 4,800 ಬರುತ್ತೆ, 60,000 ಮೇಲೆ 6% ಮಾಡಿದ್ರೆ 3,600 ಬರುತ್ತೆ. ಸೊ ಟೋಟಲ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 14,400 ಆಗುತ್ತೆ. ಎ ಸ್ಯಾಲರಿ ಒಂದು ತಿಂಗಳಿಗೆ 1,500 ಅಂತ ಹೇಳಿದ್ದಾರೆ, 12 ತಿಂಗಳಿಗೆ. ಸೊ 1,500 into 12 ಮಾಡ್ಕೊಂಡ್ರೆ 18,000 ಸ್ಯಾಲರಿ ಬರುತ್ತೆ. ಬೀಸ್ ಆನ್ಯುಯಲ್ ಕಮಿಷನ್ ಅಂತ ಅವರೇ ಕೊಟ್ಟಿದ್ದಾರೆ 10,000. ಸೊ ಈ ಒಂದು ಟೋಟಲ್ 71,200 ಇದೆ. ಟ್ರಾನ್ಸ್ಫರ್ ಟು ಲೆಸರ್ ಸೈಡ್ 71,200 ಅಲ್ಲಿ ಇಷ್ಟನ್ನ ಲೆಸ್ ಮಾಡ್ಕೊಂಡ್ರೆ ಬ್ಯಾಲೆನ್ಸಿಂಗ್ ಫಿಗರ್ 28,800 ಬರುತ್ತೆ. ಅದನ್ನ ಡಿವೈಡ್ ಮಾಡಿದ್ರೆ ಅವ್ರ ರೇಷಿಯೋದಲ್ಲಿ ಎ ಗೆ 14,400, ಬಿ ಗೆ 9,600, ಸಿ ಗೆ 4,800 ಬರುತ್ತೆ. ಸೊ ದ ರಿಮೈನಿಂಗ್ ಪ್ರಾಬ್ಲಮ್ಸ್ ಐ ವಿಲ್ ಕಂಟಿನ್ಯೂ ಆನ್ ನೆಕ್ಸ್ಟ್ ಕ್ಲಾಸ್. ಅಂಟಿಲ್ ಟೇಕ್ ಕೇರ್. ಸೊ ಆರೋಗ್ಯವಾಗಿರಿ, ಮನೆಯಲ್ಲೇ ಇರಿ. ಅರ್ಥ ಆಗ್ತಿದ್ಯಾ? ಪ್ರಾಬ್ಲಮ್ ಸಾಲ್ವ್ ಮಾಡಿ. ಈಗೇನು ಒಂದೇ ಒಂದು ಪ್ರಾಬ್ಲಮ್ ಹೋಮ್ವರ್ಕ್ ಕೊಟ್ಟಿದ್ದೀನಿ, ಅದನ್ನ ಸಾಲ್ವ್ ಮಾಡಿ ನನಗೆ ವಾಟ್ಸ್ಆಪ್ ಮಾಡಿ. ಅರ್ಥ ಆಗ್ತಿದ್ಯಾ? ಥ್ಯಾಂಕ್ ಯು ವೆರಿ ಮಚ್.